ನನ್ನ ಮದುವೆಯಾಗಿ ಕೇವಲ 2 ವಾರಗಳಷ್ಟೇ ಕಳೆದಿತ್ತು. ನನ್ನ ಪತಿ ತಮ್ಮ ಕಚೇರಿಯ ಕೆಲಸದ ನಿಮಿತ್ತ 4 ದಿನಗಳ ಕಾಲ ನಗರದಿಂದ ಹೊರಗೆ ಹೋಗಿದ್ದರು. ಮಧ್ಯರಾತ್ರಿಯ ಸಮಯದಲ್ಲಿ ನನಗೆ ಬಾಯಾರಿಕೆಯಾದಾಗ ಜಗ್ನಲ್ಲಿ ನೀರಿಲ್ಲದಿದ್ದನ್ನು ಗಮನಿಸಿದೆ. ಹಾಗಾಗಿ ನಾನು ಎದ್ದು ಅಡುಗೆ ಮನೆಗೆ ನೀರು ತರಲು ಹೋದೆ. ನಾನು ಅಲ್ಲಿಂದ ವಾಪಸ್ ಬರುತ್ತಿದ್ದಾಗ ನನ್ನ ಜೇತಾನಿಯ ಅತ್ತಿಗೆ, ಮನೆಯ ಹಿರಿಯ ಸೊಸೆ ಕೊಠಡಿಯಿಂದ ಕೆಲವು ವಿಚಿತ್ರವಾದ ಶಬ್ದಗಳು ಕೇಳಿಬಂದವು. ನನಗೆ ಆಶ್ಚರ್ಯವಾಯಿತು, ಏಕೆಂದರೆ ನನ್ನ ಜೇತ್ ಭಾವ ಕೂಡ ಈ ಸಮಯದಲ್ಲಿ ಮನೆಯಲ್ಲಿ ಇರಲಿಲ್ಲ. ಅವರು ನನ್ನ ಅತ್ತೆಯ ಸಂಬಂಧಿಕರೊಬ್ಬರ ಮದುವೆಗೆ ಹೋಗಿದ್ದರು. ಆದರೆ ಜೇತಾನಿ ಅವರ ಜೊತೆ ಕೊಠಡಿಯಲ್ಲಿ ಯಾರೋ ಇದ್ದಾರೆ ಎಂದು ಅನ್ನಿಸುತ್ತಿತ್ತು. ಮೊದಲು ನನಗೆ ನನ್ನ ಅತ್ತೆಯವರು ಇಂದು ಜೇತಾನಿ ಒಬ್ಬರೇ ಇದ್ದಾರೆ ಎಂದು ಅವರ ಕೊಠಡಿಯಲ್ಲಿ ಮಲಗಿರಬಹುದು ಎಂದು ಅನ್ನಿಸಿತು. ಆದರೆ ಬರುತ್ತಿದ್ದ ಶಬ್ದಗಳಿಂದ ನನಗೆ ಬೇರೆಯದೇ ಸಂಶಯ ಮೂಡುತ್ತಿತ್ತು ಮತ್ತು ಅವರ ಕೊಠಡಿಯಿಂದ ಒಬ್ಬ ಪುರುಷನ ಧ್ವನಿ ಕೇಳಿಬರುತ್ತಿತ್ತು. ನನಗೆ ತಡೆಯಲಾಗಲಿಲ್ಲ ಮತ್ತು ಕುತೂಹಲದಿಂದ ನಾನು ಅವರ ಕೊಠಡಿಯ ಬಾಗಿಲನ್ನು ನಿಧಾನವಾಗಿ ತೆರೆಯಲು ಪ್ರಯತ್ನಿಸಿದೆ. ಬಾಗಿಲು ತೆರೆದೇ ಇತ್ತು, ಒಳಗಿನಿಂದ ಚಿಲಕ ಹಾಕಿರಲಿಲ್ಲ. ನಾನು ಸ್ವಲ್ಪ ನಿಧಾನವಾಗಿ ಬಾಗಿಲು ತೆರೆದೆ ಮತ್ತು ನಂತರ ನಾನು ಎದುರಿಗೆ ಕಂಡ ದೃಶ್ಯ ನೋಡಿ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ನನ್ನ ಕೈಯಲ್ಲಿದ್ದ ನೀರಿನ ಜಗ್ ಕೆಳಗೆ ಬೀಳುವುದರಿಂದ ಕೂದಲೆಳೆ ಅಂತರದಲ್ಲಿ ತಪ್ಪಿತು. ನಾನು ಹೇಗೋ ನನ್ನನ್ನು ಸಂಭಾಳಿಸಿಕೊಂಡು ಓಡಿಹೋಗಿ ನೇರವಾಗಿ ನನ್ನ ಕೊಠಡಿಗೆ ಬಂದು ಒಳಗಿನಿಂದ ಚಿಲಕ ಹಾಕಿಕೊಂಡೆ. ನನ್ನ ಉಸಿರಾಟದ ವೇಗ ತುಂಬಾ ಹೆಚ್ಚಾಗಿತ್ತು. ನಾನು ಕೂಡಲೇ ಬಂದು ಹಾಸಿಗೆಯ ಮೇಲೆ ಕುಳಿತುಕೊಂಡೆ. ಈಗ ನನಗೆ ಇನ್ನೂ ಹೆಚ್ಚು ಬಾಯಾರಿಕೆಯಾಗುತ್ತಿತ್ತು. ನಾನು ಗ್ಲಾಸ್ಗೆ ಹಾಕದೆ ಜಗ್ನಿಂದಲೇ ನೇರವಾಗಿ ನೀರನ್ನು ಕುಡಿಯಲು ಶುರು ಮಾಡಿದೆ. ನಾನು ಎಷ್ಟು ಗಾಬರಿಯಲ್ಲಿದ್ದೆ ಎಂದರೆ ಬಹಳಷ್ಟು ನೀರು ನನ್ನ ಮೇಲೆಯೇ ಚೆಲ್ಲಿಕೊಂಡಿತು. ನನಗೆ ಇನ್ನೂ ನನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಇಂದು ನಾನು ಅಸಲಿಗೆ ಏನನ್ನು ನೋಡಿಬಿಟ್ಟೆ ಎಂದು. ನನ್ನ ಜೇತಾನಿ ಅಸಲಿಗೆ ಹೀಗೆ ಹೇಗೆ ಮಾಡಲು ಸಾಧ್ಯ? ವಾಸ್ತವವಾಗಿ ನಾನು ನೋಡಿದ್ದೇನೆಂದರೆ ನನ್ನ ಜೇತಾನಿ ಮುಂದಿನಿಂದ ನನ್ನ ಮಾವನವರ ಜೊತೆ ಮತ್ತು ಹಿಂದಿನಿಂದ ಅವರ ಜೊತೆಗೆ ನನ್ನ ಮೈದುನನ ಜೊತೆ ಸೇರಿ ತನ್ನ ಆಸೆಯನ್ನು ಪೂರೈಸಿಕೊಳ್ಳುತ್ತಿದ್ದಳು. ಜೇತಾನಿ ಮಾಡುತ್ತಿರುವುದು ಒಂದು ಕಡೆಯಾದರೆ ನನ್ನ ಮೈದುನ ಮತ್ತು ಮಾವನವರು ಕೂಡ ಪೂರ್ಣವಾಗಿ ಆಕೆಯ ಜೊತೆ ತೊಡಗಿಸಿಕೊಂಡಿದ್ದರು. ಅಸಲಿಗೆ ಈ ಮನೆಯಲ್ಲಿ ಇದೆಲ್ಲ ಏನು ನಡೆಯುತ್ತಿದೆ? ಜೇತಾನಿ ತನ್ನ ಪತಿಗೆ ಮೋಸ ಮಾಡುತ್ತಿದ್ದಳು. ಕೇವಲ ಭಾವನ ಪತ್ನಿ ಅವರ ಬೆನ್ನ ಹಿಂದೆ ಇದೆಲ್ಲ ಮಾಡುತ್ತಿರುವುದು ಮಾತ್ರವಲ್ಲದೆ ಅವರ ಸ್ವಂತ ತಂದೆ ಮತ್ತು ಸ್ವಂತ ತಮ್ಮ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರ ಪತ್ನಿಯ ಜೊತೆ ಇದೆಲ್ಲ ಮಾಡುತ್ತಿದ್ದರು. ನನ್ನ ಮದುವೆಯಾಗಿ ಕೇವಲ ಕೆಲವೇ ದಿನಗಳಾಗಿವೆ ಮತ್ತು ಈ ಮನೆಯಲ್ಲಿ ನಾನು ಇದೇನನ್ನು ನೋಡಿಬಿಟ್ಟೆ. ನನ್ನ ಪತಿ ಕೂಡ ಈ ಸಮಯದಲ್ಲಿ ನನ್ನ ಜೊತೆ ಇಲ್ಲ. ಈಗ ನನಗೆ ಯಾವುದೂ ಅರ್ಥವಾಗುತ್ತಿಲ್ಲ. ನಾನು ಯಾರಿಗೆ ಏನು ಹೇಳಲಿ? ನನ್ನ ಅತ್ತೆ ಅನಾರೋಗ್ಯದ ಕಾರಣ ತಮ್ಮ ಕೊಠಡಿಯಿಂದ ಹೊರಗೆ ಬರುವುದೇ ಇಲ್ಲ ಮತ್ತು ನನ್ನ ದೇವರಾನಿ ತಮ್ಮನ ಹೆಂಡತಿ ತನ್ನ ಕೊಠಡಿಯಲ್ಲಿ ಆರಾಮವಾಗಿ ಮಲಗಿದ್ದಾಳೆ. ತನ್ನ ಪತಿ ತನ್ನ ಬೆನ್ನ ಹಿಂದೆ ಇದೆಲ್ಲ ಮಾಡುತ್ತಿದ್ದಾನೆ ಎಂಬ ಅರಿವೇ ಅವಳಿಗಿಲ್ಲ. ನನ್ನ ಕಣ್ಣುಗಳ ಮುಂದೆ ಕೆಲವು ತಿಂಗಳ ಹಿಂದಿನ ಸಂಪೂರ್ಣ ಚಿತ್ರಣ ಮತ್ತೆ ಬರತೊಡಗಿತು. ಈ ಜನರು ಒಬ್ಬ ಸಂಬಂಧಿಕರ ಮೂಲಕ ನನ್ನ ಮನೆಯವರನ್ನು ಭೇಟಿಯಾಗಿದ್ದರು ಮತ್ತು ಅಲ್ಲಿ ನನ್ನ ಮಾವನವರಿಗೆ ನಾನು ತುಂಬಾ ಇಷ್ಟವಾಗಿದ್ದೆ. ನಂತರ ಕೆಲವು ದಿನಗಳ ನಂತರ ನನ್ನ ತಂದೆಗೆ ನನ್ನ ಪತಿ ಆಶುತೋಷ್ ಬಗ್ಗೆ ತಿಳಿಯಿತು, ಏಕೆಂದರೆ ಅಪ್ಪ ಮೊದಲೇ ಆಶುತೋಷ್ ಅವರ ಕುಟುಂಬದವರನ್ನು ಭೇಟಿಯಾಗಿದ್ದರು ಮತ್ತು ಅವರಿಗೆ ಮನೆಯವರೆಲ್ಲರೂ ಇಷ್ಟವಾಗಿದ್ದರು. ಆದ್ದರಿಂದ ಅವರು ಯಾಕೆ ನನ್ನ ಮದುವೆಯ ಮಾತುಕತೆಯನ್ನು ಈ ಮನೆಯಲ್ಲಿ ನಡೆಸಬಾರದು ಎಂದು ಯೋಚಿಸಿದರು ಮತ್ತು ಶೀಘ್ರದಲ್ಲೇ ಇವರು ಮದುವೆಗೆ ಸಿದ್ಧರಾದರು. ನನ್ನ ಪತಿ 3 ಸಹೋದರರು. ಅವರ ಹಿರಿಯ ಅಣ್ಣ ವಿಜಯ್, ನಂತರ ನನ್ನ ಪತಿ ಆಶುತೋಷ್ ಮತ್ತು ಎಲ್ಲರಿಗಿಂತ ಕಿರಿಯ ಮಗ ಅಮನ್. ಇದಲ್ಲದೆ ಈ ಮನೆಯಲ್ಲಿ ನನ್ನ ಭಾವ ವಿಜಯ್ ಅವರ ಪತ್ನಿ ಶಾಲಿನಿ ಮತ್ತು ನನ್ನ ಅತ್ತೆ ಮಾವ ಇದ್ದರು. ನನ್ನ ಮದುವೆ ಆಶುತೋಷ್ ಜೊತೆ ನಿಶ್ಚಯವಾದಾಗ ಕೆಲವು ದಿನಗಳ ನಂತರ ನನ್ನ ಮೈದುನ ಅಮನ್ ಮದುವೆ ಕೂಡ ನಿಶ್ಚಯವಾಯಿತು. ಆದ್ದರಿಂದ ನನ್ನ ಮಾವ ನಮ್ಮ ಮುಂದೆ ಒಂದು ಷರತ್ತು ಇಟ್ಟರು. ಅದೇನೆಂದರೆ ನನ್ನ ಪತಿ ಆಶುತೋಷ್ ಮತ್ತು ನನ್ನ ಮೈದುನನ ಮದುವೆ ಒಂದೇ ದಿನ ನಡೆಯಬೇಕು. ಇದರಿಂದ ಇಬ್ಬರು ಸೊಸೆಯರ ಸ್ವಾಗತ ಈ ಮನೆಯಲ್ಲಿ ಒಂದೇ ದಿನ ಆಗುತ್ತದೆ ಮತ್ತು ಪದೇ ಪದೇ ಮದುವೆಯ ವ್ಯವಸ್ಥೆಗಳ ತೊಂದರೆ ಇರುವುದಿಲ್ಲ ಎಂದು. ನನ್ನ ತಂದೆಗೆ ಅವರ ಷರತ್ತಿನ ಬಗ್ಗೆ ಯಾವುದೇ ಅಭ್ಯಂತರವಿರಲಿಲ್ಲ. ಆದ್ದರಿಂದ ನನ್ನ ಮತ್ತು ನನ್ನ ದೇವರಾನಿಯ ವಿವಾಹ ಮತ್ತು ವಿದಾಯ ಒಂದೇ ದಿನ ನಡೆಯಿತು ಮತ್ತು ಈ ಮನೆಯಲ್ಲಿ ನಾವಿಬ್ಬರೂ ಒಂದೇ ಜೊತೆಗೆ ಹೆಜ್ಜೆ ಇಟ್ಟೆವು. ನಮ್ಮಿಬ್ಬರ ಮದುವೆಯಾಗಿ ಕೇವಲ ಕೆಲವು ದಿನಗಳಷ್ಟೇ ಕಳೆದಿದ್ದವು. ನನ್ನ ಮೈದುನ ಇಷ್ಟು ದೊಡ್ಡ ವಂಚಕ ಎಂದು ನಾನು ಊಹಿಸಲು ಸಾಧ್ಯವಿರಲಿಲ್ಲ. ನನ್ನ ದೇವರಾನಿ ತುಂಬಾ ಮುಗ್ಧ ಹುಡುಗಿ ಮತ್ತು ಇದುವರೆಗೆ ನಾನು ನನ್ನ ಜೇತಾನಿಯನ್ನು ಕೂಡ ತುಂಬಾ ಸರಳ ಎಂದು ಭಾವಿಸಿದ್ದೆ. ಏಕೆಂದರೆ ಈ 2 ವಾರಗಳಲ್ಲಿ ನಾನು ಗಮನಿಸಿದ್ದೆಂದರೆ ನನ್ನ ಜೇತಾನಿ ತುಂಬಾ ಕಡಿಮೆ ಮಾತನಾಡುತ್ತಿದ್ದಳು ಮತ್ತು ನನ್ನ ಮಾವ ಹೇಳಿದಂತೆ ಅವರ ಇಷ್ಟದಂತೆಯೇ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದಳು.
ಆದರೆ ಆ ಮುಗ್ಧ ಮುಖದ ಹಿಂದೆ ಇಷ್ಟು ಚಾಲಾಕಿ ಮತ್ತು ಮೋಸಗಾರ್ತಿ ಮಹಿಳೆ ಇರುತ್ತಾಳೆ ಎಂದು ನನಗೆ ತಿಳಿದಿರಲಿಲ್ಲ. ನನ್ನ ಅತ್ತೆ ಅನಾರೋಗ್ಯದಿಂದ ಇರುತ್ತಾರೆ, ಹಾಗಾಗಿ ಇವರು ಆ ವಿಷಯದ ಲಾಭ ಪಡೆದುಕೊಳ್ಳುತ್ತಿದ್ದಾರೆ, ಅಥವಾ ಅತ್ತೆ ಕೂಡ ಇದೆಲ್ಲದರಲ್ಲೂ ಭಾಗಿಯಾಗಿದ್ದಾರೆಯೇ? ನನಗೆ ನನ್ನ ಪತಿ ಆಶುತೋಷ್ ನೆನಪಾಗತೊಡಗಿತು. ಅವರು ಇಲ್ಲೇ ಇದ್ದಿದ್ದರೆ ನಾನು ಈಗಲೇ ಅವರ ಸಹೋದರ, ತಂದೆ ಮತ್ತು ಅತ್ತಿಗೆಯ ಈ ಕರಾಳ ಮುಖಗಳನ್ನು ಬಯಲಿಗೆಳೆಯುತ್ತಿದ್ದೆ ಎಂದು ಯೋಚಿಸಿದೆ. ಆದರೆ ಅವರು ಇಲ್ಲಿಲ್ಲದ ಕಾರಣ ಅವರು ಬಂದ ಮೇಲೆ ಎಲ್ಲವನ್ನೂ ಹೇಳಲು ನಾನು ಕಾಯಲೇಬೇಕಾಗಿದೆ. ಆದರೆ ಮರುಕ್ಷಣವೇ ನನಗೆ ಅನ್ನಿಸಿತು, ನನ್ನ ಬಳಿ ಈ ಸಮಯದಲ್ಲಿ ಯಾವುದೇ ಸಾಕ್ಷ್ಯಗಳಿಲ್ಲ. ಇದರಿಂದ ನಾನು ಈ ವಿಷಯವನ್ನು ನನ್ನ ಪತಿಯ ಮುಂದೆ ಸಾಬೀತುಪಡಿಸಲು ಸಾಧ್ಯವಾಗುತ್ತದೆ, ಏಕೆಂದರೆ ಯಾವುದೇ ಮಗ ತನ್ನ ತಂದೆಯ ಬಗ್ಗೆ ಮತ್ತು ಯಾವುದೇ ಸಹೋದರ ತನ್ನ ಸಹೋದರನ ಬಗ್ಗೆ ಇಂತಹ ಮಾತುಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಈಗಷ್ಟೇ ನನ್ನ ಮದುವೆಯಾಗಿ ಹೆಚ್ಚು ಕಾಲವಾಗಿಲ್ಲ ಮತ್ತು ನಾನು ಇನ್ನೂ ಈ ಮನೆಯಲ್ಲಿ ಹಾಗೂ ನನ್ನ ಪತಿಯ ಮೇಲೆ ಅಂತಹ ನಂಬಿಕೆಯನ್ನು ಹುಟ್ಟಿಸಲು ಸಾಧ್ಯವಾಗಿಲ್ಲ, ಅವರು ನನ್ನ ಮಾತನ್ನು ನಂಬುವಂತೆ ಮಾಡಲು. ಅಷ್ಟಕ್ಕೂ ನಮ್ಮ ಸಂಬಂಧಕ್ಕೆ ಕೇವಲ ಕೆಲವೇ ದಿನಗಳಾಗಿವೆ. ಹಾಗಿದ್ದ ಮೇಲೆ ಅವರು ನನ್ನ ಮಾತನ್ನು ಏಕೆ ನಂಬುತ್ತಾರೆ? ಅವರು ತಮ್ಮ ತಂದೆಯೇ ಮತ್ತು ಸಹೋದರನ ಮಾತುಗಳನ್ನೇ ನಂಬುತ್ತಾರೆ. ಒಂದು ವೇಳೆ ನನ್ನ ಪತಿ ನನ್ನ ಮಾತನ್ನು ನಂಬದಿದ್ದರೆ ಮತ್ತು ನಾನು ಅವರಿಗೆ ಯಾವುದೇ ಪುರಾವೆ ನೀಡಲು ಸಾಧ್ಯವಾಗದಿದ್ದರೆ, ನಾನು ಕೆಟ್ಟದಾಗಿ ನನ್ನದೇ ಮಾತಿನಲ್ಲಿ ಸಿಕ್ಕಿಬೀಳುತ್ತೇನೆ ಮತ್ತು ನನ್ನ ಕಾಲ ಮೇಲೆ ನಾನೇ ಕೊಡಲಿ ಹಾಕಿಕೊಂಡು ನನ್ನ ವೈವಾಹಿಕ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತೇನೆ. ನನ್ನ ಅತ್ತಿಗೆ, ಜೇಠಾನಿ, ಮಾವ ಮತ್ತು ಮೈದುನ, ದೇವರ್ ಖಂಡಿತವಾಗಿಯೂ ನನ್ನ ಪತಿ ನನಗೆ ತಕ್ಷಣ ವಿಚ್ಛೇದನ ನೀಡಬೇಕೆಂದು ಬಯಸುತ್ತಾರೆ, ಏಕೆಂದರೆ ನನಗೆ ಈ ಎಲ್ಲಾ ಸತ್ಯ ತಿಳಿದಿದೆ ಎಂದು ಅವರಿಗೆ ಗೊತ್ತಾದಾಗ ನಾನು ಆದಷ್ಟು ಬೇಗ ಈ ಮನೆಯನ್ನು ಬಿಟ್ಟು ಹೋಗಬೇಕೆಂದು ಅವರು ಬಯಸುತ್ತಾರೆ. ಇದರಿಂದ ಅವರ ಮೋಜು ಮಸ್ತಿಗಳು ಮುಂದೆ ಕೂಡ ಹೀಗೆಯೇ ಮುಂದುವರಿಯಲಿ ಎಂದು. ನಾನು ಸದ್ಯಕ್ಕೆ ಸುಮ್ಮನಿರಬೇಕು, ಅದರಲ್ಲಿಯೇ ನನ್ನ ಕ್ಷೇಮವಿದೆ ಎಂದು ಯೋಚಿಸಿದೆ. ನಾನು ಈ ಎಲ್ಲವನ್ನೂ ತಡೆಯಬೇಕೆಂದರೆ ಮೊದಲು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಬೇಕು, ಅದರ ನಂತರವೇ ನಾನು ಮುಂದಿನ ಹೆಜ್ಜೆ ಇಡಬೇಕು. ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡಿಕೊಂಡು ಶಾಂತಿಯಿಂದ ಮಲಗಿ ನಿದ್ರಿಸಿದೆ. ಮರುದಿನ ಬೆಳಗ್ಗೆ ನಾನು ಎದ್ದಾಗ ನನಗೆ ಇದ್ದಕ್ಕಿದ್ದಂತೆ ರಾತ್ರಿಯ ಘಟನೆ ನೆನಪಾಯಿತು ಮತ್ತು ನನ್ನ ದೇಹವೇ ಒಂದು ಕ್ಷಣ ನಡಗಿ ಹೋಯಿತು. ಆದರೆ ಸದ್ಯಕ್ಕೆ ಈ ವಿಷಯಗಳ ಬಗ್ಗೆ ಗಮನ ಕೊಡಬಾರದು, ಬದಲಾಗಿ ನನ್ನ ಹೊಸ ವೈವಾಹಿಕ ಜೀವನವನ್ನು ಸರಿಯಾಗಿ ನಡೆಸುವುದರತ್ತ ಗಮನ ಹರಿಸಬೇಕು ಎಂದು ನನಗೆ ನಾನೇ ಹೇಳಿಕೊಂಡೆ. ನಾನು ತಕ್ಷಣವೇ ಫ್ರೆಶ್ ಆಗಿ ಅಡುಗೆ ಮನೆಗೆ ಬೆಳಗಿನ ತಿಂಡಿ ತಯಾರಿಸಲು ಹೋದೆ. ನಾನು ಅಡುಗೆ ಮನೆಗೆ ತಲುಪಿದಾಗ ನನ್ನ ಅತ್ತಿಗೆ ಮೊದಲೇ ತಿಂಡಿ ತಯಾರಿಸಲು ಸಿದ್ಧತೆ ಮಾಡಿಕೊಂಡಿರುವುದನ್ನು ಕಂಡೆ. ಅವರು ನನ್ನನ್ನು ನೋಡುತ್ತಲೇ ಒಂದು ಸುಂದರವಾದ ನಗು ಬೀರಿ, "ಇದ್ದಯ್ಯ ವಂದನ, ಒಳ್ಳೆಯದಾಯಿತು ನೀನು ಬಂದಿದ್ದು. ನಾನು ನಿನ್ನನ್ನು ಎಬ್ಬಿಸಬೇಕೆಂದು ಅಂದುಕೊಳ್ಳುತ್ತಿದ್ದೆ. ನೀನು ಎಲ್ಲರಿಗೂ ಜ್ಯೂಸ್ ತಯಾರಿಸು, ಅಷ್ಟರಲ್ಲಿ ನಾನು ಈ ಎಲ್ಲ ತಿಂಡಿಗಳನ್ನು ತಯಾರಿಸುತ್ತೇನೆ" ಎಂದರು. ತಿಂಡಿ ತುಂಬಾ ಜಾಸ್ತಿ ಇರುವುದನ್ನು ನಾನು ಗಮನಿಸಿದೆ. ಇದು ಅತ್ತಿಗೆ ಒಬ್ಬರಿಗೆ ಕಷ್ಟವಾಗಬಹುದು ಎಂದು ನನಗೆ ಅನಿಸಿತು. ನಾನು ಅವರಿಗೆ, "ನಾನು ಈಗಲೇ ಹೋಗಿ ನಮ್ಮ ಊರಗಿತ್ತಿಯನ್ನು ಕರೆದುಕೊಂಡು ಬರುತ್ತೇನೆ, ಅವಳು ನಿಮಗೆ ಇಷ್ಟೊಂದು ತಿಂಡಿ ಮಾಡಲು ಸಹಾಯ ಮಾಡುತ್ತಾಳೆ" ಎಂದೆ. ಅದಕ್ಕೆ ಅವರು, "ಅಯ್ಯೋ ಇರಲಿ ಬಿಡು, ಯಾಕೆ ಸುಮ್ಮನೆ ಅವಳಿಗೆ ತೊಂದರೆ ಕೊಡುತ್ತೀಯಾ? ಅವಳೇ ಇದ್ದು ಬಂದರೆ ಸರಿ, ಇಲ್ಲದಿದ್ದರೆ ಇಡೀ ತಿಂಡಿಯನ್ನು ನಾನೇ ಮೈದುನನ ಕೆಲಸವನ್ನೀಗ ಅವಳು, ಅತ್ತಿಗೆ, ಖಂಡಿತವಾಗಿಯೂ ಮಾಡುವುದಿಲ್ಲ. ಬದಲಾಗಿ ಮೈದುನನಿಗೆ ಸಂಬಂಧಿಸಿದ ಎಲ್ಲಾ ಕೆಲಸಗಳನ್ನು ಓರಗಿತ್ತಿಯೇ ಮಾಡುತ್ತಾಳೆ. ಆದರೆ ಮಾವನಿಗೆ ಒಂದು ನೆಪ ಸಿಕ್ಕಿಬಿಡುತ್ತಿತ್ತು. ಅದೇನೆಂದರೆ, ನಿಮ್ಮ ಅತ್ತೆಯ ಆರೋಗ್ಯ ಸರಿಯಿರುವುದಿಲ್ಲ, ಅವಳು ಹಾಸಿಗೆಯಿಂದ ಜಾಸ್ತಿ ಏಳಲೂ ಸಾಧ್ಯವಾಗುವುದಿಲ್ಲ, ಆದ್ದರಿಂದ ನನ್ನ ಕೆಲಸವನ್ನು ನೀನೇ ಮಾಡಬೇಕಾಗುತ್ತದೆ ಎಂದು. ಈ ಕಾರಣದಿಂದಾಗಿ ಅತ್ತಿಗೆಯು ಮನಸ್ಸಿಲ್ಲದ ಮನಸ್ಸಿನಿಂದ ಮಾವನ ಕೆಲಸವನ್ನು ಮಾಡಬೇಕಾಗುತ್ತಿತ್ತು. ಅವಳು ಯಾವಾಗ ನನ್ನ ಮಾವನಿಗಾಗಿ ಯಾವುದೇ ಕೆಲಸ ಮಾಡಿದರೂ ಅವಳ ಮುಖದಲ್ಲಿ ಅಸಹಾಯಕತೆ ಎದ್ದು ಕಾಣುತ್ತಿತ್ತು ಎಂಬುದನ್ನು ನಾನು ಗಮನಿಸುತ್ತಿದ್ದೆ. ಆದ್ದರಿಂದಲೇ ನನಗೆ ಅರ್ಥವಾಗುತ್ತಿರಲಿಲ್ಲ, ಅವಳ ಮುಖದಲ್ಲಿ ಇಷ್ಟೊಂದು ಅಸಹಾಯಕತೆ ಇರುವಾಗ ಅವಳು ನನ್ನ ಮಾವನ ಜೊತೆಗೆ ಅದೆಲ್ಲವನ್ನೂ ಏಕೆ ಮಾಡುತ್ತಾಳೆ ಎಂದು. ಇತ್ತ ನನ್ನ ಪತಿ ವಾಪಸ್ ಬಂದಿದ್ದರು. ಆದರೆ ಅವರಿಗೆ ಏನನ್ನೂ ಹೇಳುವ ಧೈರ್ಯ ನನ್ನಲ್ಲಿರಲಿಲ್ಲ, ಏಕೆಂದರೆ ಪದೇ ಪದೇ ನನ್ನ ಮನಸ್ಸಿನಲ್ಲಿ ಇದೇ ಮಾತು ಬರುತ್ತಿತ್ತು. ಅದೇನೆಂದರೆ, ನನ್ನ ಮಾತನ್ನು ಸಾಬೀತುಪಡಿಸಲು ನನ್ನ ಹತ್ತಿರ ಯಾವುದೇ ಸಾಕ್ಷ್ಯಗಳಿಲ್ಲ. ಒಂದು ವೇಳೆ ಅಶುತೋಷ್ ನನ್ನನ್ನು ನಂಬದಿದ್ದರೆ ನನ್ನ ಕಥೆ ಏನಾಗಬಹುದು? ಒಂದು ವೇಳೆ ಅವರು ನನ್ನನ್ನು ಬಿಟ್ಟುಬಿಟ್ಟರೆ ನನ್ನ ಮನೆಯವರು ಕೂಡ ನನ್ನನ್ನೇ ದೂಷಿಸುತ್ತಾರೆ. ಬೇರೆಯವರ ವಿಷಯದಲ್ಲಿ ತಲೆಹಾಕುವ ಅಗತ್ಯವೇನಿತ್ತು ಎಂದು ಕೇಳುತ್ತಾರೆ. ನನ್ನ ಸಂಸಾರವನ್ನು ನಾನೇ ಹಾಳು ಮಾಡಿಕೊಳ್ಳುವಂತಾಗಬಾರದು ಮತ್ತು ಈ ಜನರು ಇದುವರೆಗೆ ಏನು ಮಾಡುತ್ತಾ ಬಂದಿದ್ದಾರೋ ಅದನ್ನೇ ಆರಾಮವಾಗಿ ಮುಂದುವರಿಸಿಕೊಂಡು ಹೋಗುತ್ತಾರೆ ಎಂಬ ಭಯ ನನಗಿತ್ತು. ನನ್ನ ಪತಿ ಮತ್ತು ಭಾವ, ಜೇಠ್ಜಿ, ಕೆಲಸದ ನಿಮಿತ್ತ ಅಕ್ಕಪಕ್ಕದ ನಗರಗಳಿಗೆ ಅಥವಾ ಹೊರಗೆ ಹೋಗುತ್ತಲೇ ಇರುತ್ತಿದ್ದರು.
ಈ ಕಾರಣದಿಂದಾಗಿ ಹಲವು ಬಾರಿ ನಾನು ಕೂಡ ಒಬ್ಬಳೇ ಇರುತ್ತಿದ್ದೆ ಮತ್ತು ನನ್ನ ಅತ್ತಿಗೆಯೂ ಕೂಡ. ಇದೇ ವಿಷಯದ ಲಾಭವನ್ನು ಅವಳು ಆರಾಮವಾಗಿ ಪಡೆದುಕೊಳ್ಳುತ್ತಿದ್ದಳು. ಕೆಲವು ದಿನಗಳ ನಂತರ ಒಂದು ರಾತ್ರಿ ನಾನು ಮತ್ತೊಮ್ಮೆ ಅಡುಗೆ ಮನೆಗೆ ನೀರು ಕುಡಿಯಲು ಹೋದಾಗ ಅತ್ತಿಗೆಯ ಕೋಣೆಯಿಂದ ಅದೇ ರೀತಿಯ ಶಬ್ದಗಳು ಕೇಳಿಬರುತ್ತಿದ್ದವು. ಆ ಶಬ್ದಗಳನ್ನು ಕೇಳಿ ನನ್ನೊಳಗೆ ಕೋಪದ ಜ್ವಾಲಾಮುಖಿಯೇ ಸ್ಫೋಟಿಸಿತು. ಏಕೆಂದರೆ ಇಂತಹ ವಂಚನೆಯನ್ನು ನನಗೆ ಸಹಿಸಿಕೊಳ್ಳಲು ಸಾಧ್ಯವೇ ಇರಲಿಲ್ಲ. ಮೊದಲಿನಿಂದಲೂ ತಪ್ಪು ಕಂಡರೆ ಸಹಿಸದ ಗುಣ ನನಗಿತ್ತು. ಈ ಕಾರಣಕ್ಕಾಗಿಯೇ ಎಲ್ಲರೂ ನನ್ನನ್ನು ತುಂಬಾ ಚುರುಕಾದವಳು ಅಥವಾ ಮುಂಗೋಪಿ ಎಂದು ಹೇಳುತ್ತಿದ್ದರು. ನನ್ನ ತಾಯಿ ಕೂಡ ಯಾವಾಗಲೂ ನನಗೆ ಬೇರೆಯವರ ವಿಷಯದಲ್ಲಿ ತಲೆ ಹಾಕಬೇಡ, ಏನೇನಾಗುತ್ತಿದೆಯೋ ಅದನ್ನು ಸುಮ್ಮನೆ ನೋಡುತ್ತಿರು ಎಂದು ತಿಳಿ ಹೇಳುತ್ತಿದ್ದರು. ಏಕೆಂದರೆ ಹಲವು ಬಾರಿ ಇಂತಹ ಜನರು ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿಬಿಡುತ್ತಾರೆ. ಆದರೆ ನನ್ನ ಸ್ವಭಾವದ ಕಾರಣದಿಂದಾಗಿ ಯಾವುದೇ ತಪ್ಪು ನಡೆಯುವುದನ್ನು ನಿರ್ಲಕ್ಷಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿಯೇ ಆ ಸಮಯದಲ್ಲಿಯೂ ನನಗೆ ಸುಮ್ಮನಿರಲು ಸಾಧ್ಯವಾಗದೆ ನನ್ನ ಹೆಜ್ಜೆಗಳು ಮತ್ತೊಮ್ಮೆ ಅತ್ತಿಗೆಯ ಕೋಣೆಯ ಕಡೆಗೆ ಸಾಗಿದವು. ಮತ್ತು ನಾನು ಒಳಗಿನ ದೃಶ್ಯವನ್ನು ನೋಡಿದಾಗ ನನ್ನ ಕಾಲು ಕೆಳಗಿನ ನೆಲವೇ ಕುಸಿದಂತಾಯಿತು. ನನ್ನ ಎದುರಿಗೆ ನಾನು ಏನನ್ನು ನೋಡಿದನೋ ಅದನ್ನು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ನನ್ನ ಭಾವ ವಿಜಯ್ ನನ್ನ ದೇವರಾನಿಯ ಮೈದುನನ ಪತ್ನಿ ಜೊತೆ ಕೆಟ್ಟ ಕೆಲಸ ಮಾಡುತ್ತಿದ್ದರು. ಅದು ಎಷ್ಟರ ಮಟ್ಟಿಗೆ ಅಸಹ್ಯವಾಗಿತ್ತು ಎಂದರೆ ಅದನ್ನು ನಾನು ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ನನ್ನ ದೇವರಾನಿ ಆ ಸಮಯದಲ್ಲಿ ನೋವಿನಲ್ಲಿ ಮುಳುಗಿದ್ದಳು. ಆದರೆ ನನ್ನ ಭಾವನೆಗೆ ಇದೆಲ್ಲದರ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಅವರಿಗೆ ಕೇವಲ ತಮ್ಮ ಇಚ್ಛೆಯನ್ನು ಪೂರೈಸಿಕೊಳ್ಳುವುದಷ್ಟೇ ಮುಖ್ಯವಾಗಿತ್ತು. ನನ್ನ ತಲೆ ವಿಪರೀತ ನೋವಿನಿಂದ ಸಿಡಿಯುವಂತಾಯಿತು. ಅಸಲಿಗೆ ನಾನು ಏನನ್ನು ನೋಡುತ್ತಿದ್ದೇನೆ ಎಂದು ನನ್ನ ಕಣ್ಣುಗಳನ್ನೇ ನನಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಇದೊಂದು ಮನೆಯೋ ಅಥವಾ ಮತ್ಯಾವುದೋ? ಈ ಜನರು ಅಸಲಿಗೆ ಇದೆಲ್ಲ ಏನು ಮಾಡುತ್ತಿದ್ದಾರೆ? ಇವರು ಎಂತಹ ನಾಟಕವಾಡುತ್ತಿದ್ದಾರೆ? ನಾನು ತಕ್ಷಣವೇ ಓಡುತ್ತಾ ನನ್ನ ಕೊಠಡಿಗೆ ಬಂದೆ ಮತ್ತು ನನ್ನ ಕೊಠಡಿಯ ಬಾಗಿಲಿಗೆ ಚಿಲಕ ಹಾಕಿಕೊಂಡೆ. ನನ್ನ ಉಸಿರಾಟದ ವೇಗ ಹೆಚ್ಚಾಗಿತ್ತು. ನಾನು ಹಾಸಿಗೆಯ ಮೇಲಿದ್ದ ದಿಂಬನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ಎದೆಗೆ ಹತ್ತಿರ ಸೇರಿಸಿಕೊಂಡೆ. ನನ್ನೊಳಗೆ ಒಂದು ಭಯಾನಕ ಭಯದ ಅಲೆ ಎದ್ದಿತು. ಈಗ ನಾನು ಈ ಮನೆಯಲ್ಲಿ ಕಿಂಚಿತ್ತೂ ಸುರಕ್ಷಿತವಾಗಿಲ್ಲ ಎಂದು ನನಗೆ ಅನ್ನಿಸತೊಡಗಿತು. ಅಸಲಿಗೆ ಈ ಮನೆಯಲ್ಲಿ ಇದೆಲ್ಲ ಏನಾಗುತ್ತಿದೆ? ಯಾರು ಯಾರ ಜೊತೆ ಬೇಕಾದರೂ ಏನು ಬೇಕಾದರೂ ಮಾಡುತ್ತಿದ್ದಾರೆ. ಇಲ್ಲಿ ಯಾರ ಮರ್ಯಾದೆಯೂ ಸುರಕ್ಷಿತವಾಗಿಲ್ಲ. ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ಮತ್ತು ಹೇ ಭಗವಂತ, ನನ್ನ ತಂದೆ ತಾಯಿ ನನ್ನನ್ನು ಎಂತಹ ಮನೆಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಎಂದು ಯೋಚಿಸತೊಡಗಿದೆ. ಈ ಜನರು ಮಾನವೀಯತೆಯ ಹೆಸರಿಗೆ ಕಳಂಕಪ್ರಾಯರು. ಇವರು ಪ್ರಾಣಿಗಳಿಗಿಂತ ಕಡಿಮೆಯೇನಲ್ಲ. ಒಂದು ಪ್ರಾಣಿ ಇದೆಲ್ಲವನ್ನೂ ಮಾಡುವ ಮೊದಲು ಹೇಗೆ ಏನನ್ನೂ ಯೋಚಿಸುವುದಿಲ್ಲವೋ ಮತ್ತು ಯಾರ ಜೊತೆಗಾದರೂ ಏನು ಬೇಕಾದರೂ ಮಾಡುತ್ತದೆಯೋ ಹಾಗೆಯೇ ಈ ಜನರು ಕೂಡ ತಮ್ಮ ಸಂಬಂಧಗಳ ಯಾವುದೇ ಮರ್ಯಾದೆಯನ್ನು ಉಳಿಸಿಕೊಂಡಿಲ್ಲ. ಯಾರು ಯಾರ ಜೊತೆಗಾದರೂ ಏನು ಬೇಕಾದರೂ ಮಾಡುತ್ತಿದ್ದಾರೆ ಮತ್ತು ಯಾರೊಬ್ಬರ ಆತ್ಮಸಾಕ್ಷಿಯೂ ಬದುಕಿಲ್ಲ. ಇಂತಹ ಅಸಹ್ಯಕರ ಜನರ ಕುಟುಂಬದ ಸೊಸೆಯಾಗಿ ನಾನು ಬಂದಿದ್ದೇನೆ. ಈಗ ಈ ಮನೆಯಲ್ಲಿ ಯಾರೂ ಕೂಡ ನಂಬಿಕೆಗೆ ಅರ್ಹರಲ್ಲ ಎಂದು ನನಗೆ ಅನ್ನಿಸತೊಡಗಿತು. ಆಶುತೋಷ್ಗೆ ಇದೆಲ್ಲದರ ಬಗ್ಗೆ ತಿಳಿದಿದೆಯೇ ಅಥವಾ ನಾನು ಇದುವರೆಗೆ ಹೇಗೆ ಇದೆಲ್ಲದರಿಂದ ದೂರವಿದ್ದೆನೋ ಹಾಗೆಯೇ ನನ್ನ ಪತಿ ಕೂಡ ಏನೂ ತಿಳಿಯದವರಾಗಿದ್ದಾರೆಯೇ ಎಂದು ನನ್ನ ಮನಸ್ಸಿನಲ್ಲಿ ಪ್ರಶ್ನೆಗಳು ಮೂಡಿದವು. ನನಗೆ ಯಾವುದೂ ಅರ್ಥವಾಗುತ್ತಿರಲಿಲ್ಲ. ಈಗಲೇ ಪೊಲೀಸರಿಗೆ ಫೋನ್ ಮಾಡಿ ಅವರನ್ನು ಕರೆಸಿ ಇವರೆಲ್ಲರನ್ನೂ ಹಿಡಿದುಕೊಡಬೇಕು ಎಂದು ನನಗೆ ಅನ್ನಿಸುತ್ತಿತ್ತು. ಆದರೆ ಅತಿದೊಡ್ಡ ಸಮಸ್ಯೆ ಏನೆಂದರೆ ಮದುವೆಯಾದ 3ನೇ ದಿನವೇ ಇವರು ನಮ್ಮನ್ನು ಈ ಫಾರ್ಮ್ ಹೌಸ್ಗೆ ಕರೆತಂದರೂ ಇಲ್ಲಿ ಯಾರೊಂದಿಗಾದರೂ ಏನನ್ನಾದರೂ ಹೇಳಿಕೊಳ್ಳಲು ಹತ್ತಿರದಲ್ಲಿ ಎಲ್ಲಿಯೂ ಮನೆಗಳಿಲ್ಲ. ಎರಡನೆಯದಾಗಿ ನಾನು ಮದುವೆಯಾಗಿ ಹೊಸದಾಗಿ ಬಂದಾಗ ಈ ಮನೆಯ ಮಹಿಳೆಯರು ತಮ್ಮ ಬಳಿ ಮೊಬೈಲ್ ಫೋನ್ ಇಟ್ಟುಕೊಳ್ಳಬಾರದು ಎಂಬ ನಿಯಮವಿದೆ ಎಂದು ನಮಗೆ ತಿಳಿಸಲಾಯಿತು. ಒಂದು ವೇಳೆ ನಾವು ಯಾರೊಂದಿಗಾದರೂ ಮಾತನಾಡಬೇಕಿದ್ದರೆ ಮನೆಯಲ್ಲಿರುವ ಲ್ಯಾಂಡ್ಲೈನ್ ಫೋನ್ ಮಾತ್ರ ಬಳಸಬೇಕು ಎಂದು ಹೇಳಿದರು. ಆದರೆ ಆ ಲ್ಯಾಂಡ್ಲೈನ್ ಹೇಗಿದೆಯೆಂದರೆ ಯಾರಿಗೆ ಫೋನ್ ಮಾಡಿದರೂ ಹೆಚ್ಚಾಗಿ ಕರೆ ಹೋಗುವುದೇ ಇಲ್ಲ. ಇಲ್ಲಿ ಯಾವಾಗಲೂ ನೆಟ್ವರ್ಕ್ ಸಮಸ್ಯೆ ಇರುತ್ತದೆ. ಹಾಗಿರುವಾಗ ಯಾರು ಯಾರ ಜೊತೆ ಏನು ಮಾತನಾಡಲು ಸಾಧ್ಯ? ಮದುವೆಯಾದ ನಂತರ ಇದುವರೆಗೆ ನನ್ನ ತಂದೆ ತಾಯಿಯ ಜೊತೆ ಮಾತನಾಡಲು ನನಗೆ ಕೇವಲ 1 ಬಾರಿ ಮಾತ್ರ ಸಾಧ್ಯವಾಗಿದೆ. ನಾನು ಈ ಬಗ್ಗೆ ಆಶುತೋಷ್ಗೆ ಹಲವು ಬಾರಿ ಹೇಳಿದೆ. ಆದರೆ ಅವರು ಅಪ್ಪನ ಮುಂದೆ ನಮ್ಮ ಆಟ ಯಾವುದೂ ನಡೆಯುವುದಿಲ್ಲ. ಆದ್ದರಿಂದ ಎಲ್ಲವೂ ಹೇಗಿದೆಯೋ ಹಾಗೆಯೇ ನೀನು ಒಪ್ಪಿಕೊಳ್ಳಬೇಕು ಎಂದು ಹೇಳಿದರು. ಆ ಸಮಯದಲ್ಲಿ ಮಾವನವರು ಮಾಡಿದ ಈ ನಿಯಮದ ಬಗ್ಗೆ ನನಗೆ ಅಷ್ಟಾಗಿ ವಿಚಿತ್ರ ಎನಿಸಿರಲಿಲ್ಲ. ಆದರೆ ಅವರು ಇಂತಹ ನಿಯಮವನ್ನು ಏಕೆ ಮಾಡಿದ್ದಾರೆ ಎಂಬುದು ಈಗ ನನಗೆ ನಿಧಾನವಾಗಿ ಅರ್ಥವಾಗುತ್ತಿದೆ. ಮತ್ತು ನಗರದ ಮನೆಯಿಂದ ಇಷ್ಟು ದೂರ ಹಳ್ಳಿಯ ಈ ಫಾರ್ಮ್ ಹೌಸ್ನಲ್ಲಿ ಇರುವುದರ ಹಿಂದಿನ ಉದ್ದೇಶವೂ ಬಹುಶಃ ಇದೇ ಇರಬಹುದು.
ಅವರು ಇಲ್ಲಿ ತಮ್ಮ ಅಸಹ್ಯಕರ ಆಟವನ್ನು ಆರಾಮವಾಗಿ ಆಡಲು ಮತ್ತು ಅವರ ಅಸಲಿಯತ್ತನ್ನು ಯಾರೂ ತಿಳಿಯದಂತೆ ಮಾಡಲು ಹಾಗೂ ನಮ್ಮಲ್ಲಿ ಯಾರು ಯಾರ ಬಳಿಯೂ ಸಹಾಯಕ್ಕಾಗಿ ಯಾಚಿಸದಂತೆ ಮಾಡಲು ಹೀಗೆ ಮಾಡಿದ್ದಾರೆ ಎಂದು ಅನ್ನಿಸುತ್ತಿದೆ. ನನ್ನ ಅತ್ತಿಗೆಯ ಜೇತಾನಿ ವಿಷಯ ನನಗೆ ತಿಳಿದಿಲ್ಲ, ಆದರೆ ನನ್ನ ದೇವರಾಣಿ ಇದೆಲ್ಲವನ್ನೂ ಕೇವಲ ಅನಿವಾರ್ಯತೆಯಿಂದಲೇ ಮಾಡುತ್ತಿದ್ದಾಳೆ. ಅವಳ ಅಸಹಾಯಕತೆ ಮತ್ತು ನೋವನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಅವಳು ವಿಪರೀತವಾಗಿ ತಡಫಡಿಸುತ್ತಿದ್ದಳು. ಈಗ ನಾನು ಹೇಗಾದರೂ ಮಾಡಿ ನನ್ನನ್ನು ಮತ್ತು ನನ್ನ ದೇವರಾಣಿಯನ್ನು ಈ ಬಲೆಯಿಂದ ರಕ್ಷಿಸಲು ಬಯಸುತ್ತೇನೆ. ಈ ದಿನಗಳಲ್ಲಿ ಚಳಿಗಾಲವಿತ್ತು, ಆದರೆ ಗಾಬರಿಯಿಂದಾಗಿ ನನ್ನ ಹಣೆಯ ಮೇಲೆ ಬೆವರು ಬಂದಿತ್ತು. ನನ್ನನ್ನು ಮತ್ತು ನನ್ನ ದೇವರಾಣಿಯನ್ನು ರಕ್ಷಿಸಿಕೊಳ್ಳಲು ನನಗೆ ಇನ್ನೂ ಯಾವುದೇ ದಾರಿ ಕಾಣುತ್ತಿಲ್ಲ. ನಂತರ ನಾನು ಯೋಚಿಸಿದೆ, ಇವರೆಲ್ಲರೂ ತಮ್ಮ ತಮ್ಮ ಕೆಟ್ಟ ಕೆಲಸಗಳಲ್ಲಿ ಬ್ಯೂಸಿಯಾಗಿದ್ದಾರೆ. ಇದೇ ನನಗೆ ಒಳ್ಳೆಯ ಅವಕಾಶ ನನ್ನ ಮನೆಗೆ ಫೋನ್ ಮಾಡಿ ಎಲ್ಲವನ್ನೂ ತಿಳಿಸಬಹುದು ಎಂದು. ನಾನು ತಕ್ಷಣವೇ ಯಾರಿಗೂ ತಿಳಿಯದಂತೆ ನನ್ನ ಕೊಠಡಿಯಿಂದ ಹೊರಬಂದು ಲ್ಯಾಂಡ್ಲೈನ್ ಹತ್ತಿರ ಹೋದೆ. ಆದರೆ ಸುಮಾರು 15 ನಿಮಿಷಗಳ ಕಾಲ ಸತತವಾಗಿ ಪ್ರಯತ್ನಿಸಿದರೂ ನನಗೆ ನಿರಾಸೆಯಾಯಿತು, ಏಕೆಂದರೆ ಫೋನ್ ಕನೆಕ್ಟ್ ಆಗುತ್ತಿರಲಿಲ್ಲ. ನಾನು ಕೋಪದಿಂದ ಫೋನನ್ನು ಬಿಸಾಕಿ ತಕ್ಷಣವೇ ನನ್ನ ಕೊಠಡಿಗೆ ಬಂದು ಒಳಗಿನಿಂದ ಬಾಗಿಲನ್ನು ಚೆನ್ನಾಗಿ ಹಾಕಿಕೊಂಡೆ, ಏಕೆಂದರೆ ಈಗ ಈ ಮನೆಯಲ್ಲಿ ಯಾರೂ ಕೂಡ ನಂಬಿಕೆಗೆ ಅರ್ಹರಾಗಿರಲಿಲ್ಲ. ಈಗ ನನಗೆ ಕೇವಲ ನನ್ನ ಪತಿ ಆಶುತೋಷ್ಗಾಗಿ ಕಾಯುವುದೊಂದೇ ದಾರಿಯಾಗಿತ್ತು. ಅವರೇ ನನ್ನ ಕೊನೆಯ ಭರವಸೆಯಾಗಿದ್ದರು. ಇಡೀ ರಾತ್ರಿಯನ್ನು ನಾನು ಬಹಳ ಚಡಪಡಿಕೆಯಿಂದ ಕಳೆದರೆ. ಮುಂಜಾನೆ ಸ್ವಲ್ಪ ಸಮಯ ನಿದ್ರೆ ಹತ್ತಿತು, ಆದರೆ ಸ್ವಲ್ಪ ಸಮಯದಲ್ಲೇ ನಾನು ಎದ್ದು ಕುಳಿತೆ. ಬೆಳಗ್ಗೆ ನಾನು ಅಡುಗೆ ಮನೆಗೆ ಹೋದಾಗ ಆಗ ಎಲ್ಲವೂ ತುಂಬಾ ಸಾಧಾರಣವಾಗಿಯೇ ಕಾಣಿಸುತ್ತಿತ್ತು. ಈ ಮನೆಯಲ್ಲಿ ಇಂತಹ ಭಯಾನಕ ಆಟ ನಡೆಯುತ್ತಿದೆ ಎಂದು ಅನ್ನಿಸುತ್ತಲೇ ಇರಲಿಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯೂಸಿಯಾಗಿದ್ದರು. ಕೇವಲ ನನ್ನ ದೇವರಾಣಿ ಮೈದುನನ ಪತ್ನಿ ಮಾತ್ರ ನನಗೆ ಕಾಣಿಸಲಿಲ್ಲ. ನಾನು ಅವಳಿಗಾಗಿ ಉಪಹಾರವನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಅವಳ ಕೊಠಡಿಗೆ ತೆಗೆದುಕೊಂಡು ಹೋದೆ. ನಾನು ಅವಳ ಕೊಠಡಿಗೆ ತಲುಪಿದಾಗ ಅವಳು ಹೆದರಿ ಬೆದರಿ ತನ್ನ ಹಾಸಿಗೆಯ ಮೇಲೆ ಕುಳಿತಿದ್ದಳು. ಅವಳ ದೇಹದ ಮೇಲೆ ಸಾಕಷ್ಟು ಗಾಯದ ಗುರುತುಗಳು ಕಾಣಿಸುತ್ತಿದ್ದವು. ನಾನು ಅವಳನ್ನು ಇದೇನಾಯಿತು ಎಂದು ಕೇಳಿದ ತಕ್ಷಣ ಅವಳು ಕೆಟ್ಟದಾಗಿ ಗಾಬರಿಯಾದಳು ಮತ್ತು ಅದು ಅಸಲಿಗೆ ನಿನ್ನೆ ನಾನು ಬಾತ್ರೂಂನಲ್ಲಿ ಕಾಲು ಜಾರಿ ಬಿದ್ದೆ ಮತ್ತು 2-3 ಕಡೆ ಬಡಿದುಕೊಂಡು ಬಿದ್ದೆ, ಆ ಕಾರಣದಿಂದಲೇ ನನ್ನ ದೇಹದ ಮೇಲೆ ಇಂತಹ ಗಾಯಗಳಾಗಿವೆ ಎಂದು ಹೇಳತೊಡಗಿದಳು. ನನಗೆ ಏನೂ ತಿಳಿಯದಂತೆ ಅವಳು ಆಡುತ್ತಿದ್ದಾಳೆ ಎಂದು ನಾನು ಮನಸ್ಸಿನಲ್ಲಿ ಯೋಚಿಸಿದೆ, ಆದರೆ ನಾನು ಎಲ್ಲವನ್ನೂ ನನ್ನ ಕಣ್ಣಾರೆ ಮೊದಲೇ ನೋಡಿದ್ದೇನೆ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ನನಗೆ ಸುಮ್ಮನಿರಲಾಗಲಿಲ್ಲ. ನಾನು ತಕ್ಷಣವೇ ನನ್ನ ದೇವರಾಣಿಗೆ, ನೀನು ನನ್ನ ಹತ್ತಿರ ಸುಳ್ಳು ಹೇಳುವ ಅಗತ್ಯವಿಲ್ಲ ಎಂದು ಹೇಳಿದೆ. ನನ್ನ ಈ ಮಾತು ಕೇಳಿ ಅವಳು ಕಣ್ಣುಗಳನ್ನು ದೊಡ್ಡದು ಮಾಡಿ ನನ್ನ ಕಡೆಗೆ ನೋಡತೊಡಗಿದಳು. ನಾನು ಹೇಳಿದೆ, ನಿನ್ನೆ ರಾತ್ರಿ ನಿನ್ನ ಜೊತೆ ಏನಾಯಿತು ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ನಿನ್ನೆ ಜೇಜ್ಜಿ ಭಾವ ನಿನ್ನ ಕೊಠಡಿಗೆ ಬಂದಿದ್ದರು ತಾನೆ. ನಾನು ಇಷ್ಟು ಹೇಳಿದ ತಕ್ಷಣ ಅವಳು ಒಳಗಿನಿಂದ ಅಳುವಿನ ಅಂಚಿನಲ್ಲಿದ್ದವಳು ಒಮ್ಮೆಲೇ ಸ್ಫೋಟಗೊಂಡಳು. ಅವಳ ಕಣ್ಣುಗಳಿಂದ ಕಣ್ಣೀರಿನ ಧಾರೆ ಹರಿಯತೊಡಗಿತು. ಅವಳು ಕೂಡಲೇ ನನ್ನನ್ನು ಅಪ್ಪಿಕೊಂಡು, ವಂದನಾ ಅಕ್ಕ, ಹೇಗಾದರೂ ಮಾಡಿ ನನ್ನನ್ನು ಇದೆಲ್ಲದರಿಂದ ಉಳಿಸಿ. ಇವರು ಇಷ್ಟು ಕೀಳುಮಟ್ಟದ ಜನರು ಎಂದು ನನಗೆ ತಿಳಿದಿರಲಿಲ್ಲ. ಇವರಿಗೆ ಸಂಬಂಧಗಳ ಯಾವುದೇ ಮರ್ಯಾದೆಯಿಲ್ಲ. ಇವರು ಯಾರನ್ನೂ ಬಿಡುವುದಿಲ್ಲ ಎಂದು ಹೇಳತೊಡಗಿದಳು. ನಾನು ಅವಳನ್ನು ಸ್ವಲ್ಪ ಶಾಂತಗೊಳಿಸಿ, ನೀನು ಕಿಂಚಿತ್ತೂ ಚಿಂತಿಸಬೇಡ, ನಾನು ಇವರನ್ನು ಬಿಡುವುದಿಲ್ಲ ಎಂದು ಭರವಸೆ ನೀಡಿದೆ. ನಂತರ ಅವಳು ನನ್ನನ್ನು ಕೇಳಿದಳು, ಇವರಲ್ಲಿ ಯಾರಾದರೂ ನಿಮ್ಮ ಜೊತೆಯೂ ಸಹ ಎಂದು. ಅದಕ್ಕೆ ನಾನು ಹೇಳಿದೆ, ಒಂದು ವೇಳೆ ಯಾರಾದರೂ ನನ್ನ ಜೊತೆ ಏನಾದರೂ ತಪ್ಪು ಮಾಡಲು ಪ್ರಯತ್ನಿಸಿದ್ದರೆ ನಾನು ಇದುವರೆಗೆ ಅವರ ಪ್ರಾಣವನ್ನೇ ತೆಗೆಯುತ್ತಿದ್ದೆ. ಆದರೆ ನನ್ನ ಜೊತೆ ಇದುವರೆಗೆ ಅಂತಹದ್ದೇನೂ ನಡೆದಿಲ್ಲ. ಬಹುಶಃ ಅದಕ್ಕೆ ಕಾರಣ ನನ್ನ ಪತಿ ಇದೆಲ್ಲದರಲ್ಲೂ ಭಾಗಿಯಾಗಿಲ್ಲದಿರುವುದು. ಆದರೆ ನಿನ್ನ ಪತಿ ಇದೆಲ್ಲದರಲ್ಲೂ ಸೇರಿದ್ದಾನೆ. ಅದಕ್ಕಾಗಿಯೇ ಅವನು ಜೇಜ್ಜಿ ಅವರಿಗೆ ನಿನ್ನ ಜೊತೆ ಇದೆಲ್ಲವನ್ನೂ ಮಾಡಲು ಅನುಮತಿ ನೀಡಿದ್ದಾನೆ. ನಾನು ಹೇಳಿದೆ, ಆದರೆ ನೀನು ಜೇಜ್ಜಿ ಅವರನ್ನು ನಿನ್ನ ಕೊಠಡಿಯೊಳಗೆ ಬರಲು ಏಕೆ ಬಿಟ್ಟೆ? ನೀನು ನಿನ್ನನ್ನು ರಕ್ಷಿಸಿಕೊಳ್ಳಲು ಏಕೆ ಪ್ರಯತ್ನಿಸಲಿಲ್ಲ? ನನ್ನ ಮಾತಿಗೆ ನನ್ನ ದೇವರಾಣಿ ಹೀಗೆ ಹೇಳಿದಳು, ಅಕ್ಕ, ಮೊದಲಿಗೆ ನನಗೆ ನನ್ನ ಪತಿ ಅತ್ತಿಗೆಯ ಜೇತಾನಿ ಜೊತೆ ಇದೆಲ್ಲ ಮಾಡುತ್ತಾನೆ ಎಂಬುದು ತಿಳಿದೇ ಇರಲಿಲ್ಲ, ಏಕೆಂದರೆ ಇದುವರೆಗೆ ಅವನು ನನಗೆ ಹಾಲಿನಲ್ಲಿ ನಿದ್ರೆ ಮಾತ್ರೆಗಳನ್ನು ಕೊಡುತ್ತಿದ್ದ. ಆ ಕಾರಣದಿಂದ ನಾನು ರಾತ್ರಿ ಗಾಢ ನಿದ್ರೆಯಲ್ಲಿ ಮಲಗಿರುತ್ತಿದ್ದೆ ಮತ್ತು ನನ್ನ ಪತಿ ಮಧ್ಯರಾತ್ರಿ ಎಲ್ಲಿಗೆ ಹೋಗುತ್ತಾನೆ ಹಾಗೂ ಏನು ಮಾಡುತ್ತಾನೆ ಎಂಬುದು ನನಗೆ ತಿಳಿಯುತ್ತಲೇ ಇರಲಿಲ್ಲ. ಆದರೆ ನಿನ್ನೆ ರಾತ್ರಿ ಅಮನ್ ನನಗೆ ಕುಡಿಯಲು ಹಾಲು ನೀಡಿದಾಗ ಇದ್ದಕ್ಕಿದ್ದಂತೆ ಅದರಲ್ಲಿ ನೊಣಬಿದ್ದಿತು. ನಾನು ಅಮನ್ಗೆ ಹೇಳಿದರೆ ಅವನು ನನಗಾಗಿ ಇನ್ನೊಂದು ಹಾಲು ತರುತ್ತಾನೆ ಎಂದು ಯೋಚಿಸಿದೆ. ಆದರೆ ನಿನ್ನೆ ನನ್ನ ಮನಸ್ಸು ಸ್ವಲ್ಪ ಸರಿಯಿರಲಿಲ್ಲ ಮತ್ತು ನನಗೆ ಹಾಲು ಕುಡಿಯಲು ಇಷ್ಟವಿರಲಿಲ್ಲ. ಹಾಗಾಗಿ ನಾನು ಯಾರಿಗೂ ತಿಳಿಯದಂತೆ ಆ ಹಾಲನ್ನು ಚೆಲ್ಲಿಬಿಟ್ಟೆ ಮತ್ತು ಅದನ್ನು ಕುಡಿಯದೆಯೇ ಸುಮ್ಮನೆ ಮಲಗಿದೆ.
ಮಧ್ಯರಾತ್ರಿಯ ಸಮಯದಲ್ಲಿ ನನಗೆ ಸಣ್ಣ ಶಬ್ದಗಳು ಕೇಳಿಸಿದವು. ನಾನು ತಿರುಗಿ ನೋಡಿದಾಗ ಅಮನ್ ಕೊಠಡಿಯಿಂದ ಹೊರಗೆ ಎಲ್ಲಿಗೋ ಹೋಗುತ್ತಿದ್ದರು. ಮೊದಲು ನಾನು ಸ್ವಲ್ಪ ಸಮಯ ಮಲಗಿಯೇ ಅವರಿಗಾಗಿ ಕಾದೆ. ಅವರು ಅಡುಗೆ ಮನೆಗೆ ನೀರು ಕುಡಿಯಲು ಹೋಗಿರಬಹುದು ಎಂದು ನನಗೆ ಅನ್ನಿಸಿತು. ಆದರೆ ಸಾಕಷ್ಟು ಸಮಯದ ನಂತರವೂ ಅವರು ಬಾರದಿದ್ದಾಗ ನಾನೇ ಹೋಗಿ ನೋಡೋಣ ಎಂದು ನಿರ್ಧರಿಸಿದೆ. ನಾನು ಅಡುಗೆ ಮನೆಗೆ ಹೋದಾಗ ಅವರು ಅಲ್ಲಿರಲಿಲ್ಲ. ಇದನ್ನು ನೋಡಿ ನಾನು ಆಶ್ಚರ್ಯಗೊಂಡೆ. ನಂತರ ಅಮನ್ ಡ್ರಾಯಿಂಗ್ ರೂಂಗೆ ಹೋಗಿರಬಹುದು ಎಂದು ನನಗೆ ಅನ್ನಿಸಿತು. ನಾನು ಡ್ರಾಯಿಂಗ್ ರೂಂಗೆ ಹೋದಾಗ ಅಲ್ಲಿ ಭಾವ ಜೇಜ್ಜಿ ಮಲಗಿ ನಿದ್ರಿಸುತ್ತಿದ್ದರು. ಭಾವ ತಮ್ಮ ಕೊಠಡಿಯನ್ನು ಬಿಟ್ಟು ಡ್ರಾಯಿಂಗ್ ರೂಂನಲ್ಲಿ ಏಕೆ ಮಲಗಿದ್ದಾರೆ ಎಂದು ನೋಡಿ ನನಗೆ ತುಂಬಾ ಆಶ್ಚರ್ಯವಾಯಿತು. ಇದೆಲ್ಲ ಏನು ನಡೆಯುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಭಾವ ಮತ್ತು ಅತ್ತಿಗೆಯ ನಡುವೆ ಜಗಳವಾಗಿದೆಯೇ, ಅದಕ್ಕೆ ಕೋಪಗೊಂಡು ಅವರು ಇಲ್ಲಿ ಮಲಗಿದ್ದಾರೆಯೇ ಎಂದು ನಾನು ಯೋಚಿಸಿದೆ. ನಾನು ಇದೆಲ್ಲವನ್ನು ಯೋಚಿಸುತ್ತಾ ನನ್ನ ಕೊಠಡಿಯ ಕಡೆಗೆ ಹೋಗುತ್ತಿದ್ದಾಗ ಅತ್ತಿಗೆಯ ಕೊಠಡಿಯಿಂದ ವಿಚಿತ್ರ ಶಬ್ದಗಳು ಕೇಳಿಬಂದವು. ಅವುಗಳನ್ನು ಕೇಳಿ ನಾನು ಅವರ ಕೊಠಡಿಯ ಕಡೆಗೆ ಹೋದೆ ಮತ್ತು ಬಾಗಿಲು ತೆರೆದಾಗ ಎದುರಿಗೆ ಕಂಡ ದೃಶ್ಯ ನೋಡಿ ನಾನು ಬೆಚ್ಚಿಬಿದ್ದೆ. ನನ್ನ ಪತಿ ಅಮನ್ ಅತ್ತಿಗೆಯ ಜೊತೆ ಆ ಸ್ಥಿತಿಯಲ್ಲಿದ್ದರು. ಅಮನ್ ನನ್ನನ್ನು ನೋಡಿದ ತಕ್ಷಣ ಕೆಟ್ಟದಾಗಿ ಸಿಟ್ಟಿಗೆದ್ದರು ಮತ್ತು ನನ್ನನ್ನು ಎಳೆದುಕೊಂಡು ನನ್ನ ಕೊಠಡಿಗೆ ಕರೆತಂದರು. ಅವರು ಕೊಠಡಿಯೊಳಗೆ ಬಂದ ತಕ್ಷಣ ನನ್ನ ಕೆನ್ನೆಗೆ ಸಾಲು ಸಾಲು ಏಟುಗಳನ್ನು ನೀಡಿದರು. ನೀನು ನನ್ನ ಜೊತೆ ಹೀಗೆ ಹೇಗೆ ಮಾಡಬಲ್ಲೆ? ನನ್ನ ಬೆನ್ನ ಹಿಂದೆ ನನಗೆ ಮೋಸ ಮಾಡುತ್ತಿದ್ದೀಯಾ ಎಂದು ನಾನು ಕೇಳಿದಾಗ ಅವರು ಬಹಳ ನಾಚಿಕೆ ಇಲ್ಲದೆ ನಗತೊಡಗಿದರು. ಅವರು ಹೇಳಿದರು, ನನ್ನ ಮನಸ್ಸಿಗೆ ಬಂದಿದ್ದನ್ನೇ ನಾನು ಮಾಡುತ್ತೇನೆ. ಈಗ ನಿನಗೆ ಎಲ್ಲವೂ ತಿಳಿದಿರುವುದು ಒಳ್ಳೆಯದೇ ಆಯಿತು. ಏಕೆಂದರೆ ನನ್ನ ಅಣ್ಣನನ್ನು ಇನ್ನು ಹೆಚ್ಚು ಸಮಯ ಕಾಯಿಸಲು ನಾನು ಇಷ್ಟಪಡುವುದಿಲ್ಲ. ನೀನು ಈ ಮನೆಗೆ ಬಂದು ಕೆಲವೇ ದಿನಗಳಾಗಿವೆ, ಹಾಗಾಗಿ ಕನಿಷ್ಠ 1 ತಿಂಗಳ ಕಾಲ ನಿನಗೆ ವಿಶ್ರಾಂತಿ ನೀಡಬೇಕು. ಅದರ ನಂತರವೇ ನಿನ್ನಿಂದ ಸರಿಯಾಗಿ ಸೇವೆ ಪಡೆಯಬೇಕು ಎಂದು ಅಪ್ಪ ಹೇಳಿದ್ದರು. ಆದರೆ ನಿನಗೆ ಇದೆಲ್ಲ ಮೊದಲೇ ತಿಳಿದ ಮೇಲೆ ಈಗ ನಿನ್ನ ಸೇವೆಯ ಸಮಯವೂ ಶುರುವಾಗಿದೆ. ಆದ್ದರಿಂದ ಈಗ ನೀನು ನನ್ನ ಅಣ್ಣ ಮತ್ತು ಅಪ್ಪನನ್ನು ಚೆನ್ನಾಗಿ ಖುಷಿಪಡಿಸು. ಅಮನ್ ಬಾಯಿಂದ ಈ ಮಾತು ಕೇಳಿದ ಮೇಲೆ ನನ್ನ ಮೇಲೆ ಸಿಡಿಲು ಬಡಿದಂತಾಯಿತು. ನಾನು ಅಮನ್ಗೆ ಹೇಳಿದೆ, ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಾನು ನಿನ್ನ ಪತ್ನಿ ಮತ್ತು ನೀನು ನನ್ನ ಗೌರವವನ್ನು ರಕ್ಷಿಸುವುದಾಗಿ ಭರವಸೆ ನೀಡಿದ್ದೀಯಾ? ನೀನು ನನ್ನ ಜೊತೆ ಹೀಗೆ ಮಾಡಲು ಸಾಧ್ಯವಿಲ್ಲ ಎಂದು ನಾನು ಹೇಳಿದಾಗ ಅವನು ನನಗೆ ಹೀಗೆ ಹೇಳತೊಡಗಿದನು, ಇಂತಹ ಫಾಲ್ತು ಮಾತುಗಳನ್ನು ನನ್ನ ಮುಂದೆ ಆಡಬೇಡ. ಬದಲಾಗಿ ನಿನ್ನ ಪತ್ನಿ ಧರ್ಮವನ್ನು ನನ್ನ ಎಡೆಗೆ ಪಾಲಿಸು. ನಾನು ನಿನ್ನ ಪತಿ ಮತ್ತು ನಾನು ಹೇಳಿದಂತೆ ನೀನು ಸುಮ್ಮನೆ ಮಾಡುತ್ತಾ ಹೋಗು, ಇಲ್ಲದಿದ್ದರೆ ನಿನ್ನ ಗತಿ ಬಹಳ ಕೆಟ್ಟದಾಗುತ್ತದೆ. ನಂತರ ಅಮನ್ ಕೂಡಲೇ ನನ್ನ 2 ಕೈಗಳನ್ನು ಒಂದು ಬಟ್ಟೆಯಿಂದ ಕಟ್ಟಿಹಾಕಿದ ಮತ್ತು ಕೇವಲ 5 ನಿಮಿಷಗಳ ನಂತರ ಭಾವ ಜಿ ತಮ್ಮ ಮುಖದ ಮೇಲೆ ಒಂದು ಅಸಹ್ಯಕರ ನಗೆಯನ್ನು ಹೊತ್ತುಕೊಂಡು ಕೊಠಡಿಯೊಳಗೆ ಬಂದರು. ನಂತರ ಅವರು ನನ್ನ ಜೊತೆ ಏನೆಲ್ಲ ಮಾಡಿದರೋ ಅದನ್ನು ನೀವು ಈಗಾಗಲೇ ನೋಡಿದ್ದೀರಿ. ನಾನು ಅವರ ಮುಂದೆ ಬಹಳ ಕೈಕಾಲು ಮುಗಿದೆ. ಸಂಬಂಧಗಳ ಮರ್ಯಾದೆಯ ಬಗ್ಗೆ ಬೇಡಿಕೊಂಡೆ, ನೀವು ನನಗೆ ಅಣ್ಣನ ಸಮಾನ ಎಂದು ಹೇಳಿದೆ. ಆದರೆ ಅವರಿಗೆ ಯಾವುದೂ ಕಿಂಚಿತ್ತೂ ತಟ್ಟಲಿಲ್ಲ. ನಾನು ಅವರಿಂದ ನನ್ನ ಮಾನದ ಭಿಕ್ಷೆಯನ್ನು ಯಾಚಿಸುತ್ತಿದ್ದೆ. ಆದರೆ ಅವರಿಗೆ ನನ್ನ ಮೇಲೆ ದಯೆ ಬರಲಿಲ್ಲ. ನನ್ನ ನೋವು ಮತ್ತು ತೊಂದರೆಯಿಂದ ಅವರಿಗೆ ಯಾವುದೇ ವ್ಯತ್ಯಾಸವಾಗುತ್ತಿರಲಿಲ್ಲ. ಬದಲಾಗಿ ಅವರಿಗೆ ನನ್ನ ಜೊತೆ ಇದೆಲ್ಲವನ್ನೂ ಮಾಡುತ್ತಾ ಇನ್ನೂ ಹೆಚ್ಚು ಮಜಾ ಸಿಗುತ್ತಿತ್ತು. ಹಾಗಾಗಿ ಅವರು ನನ್ನ ಒಂದು ಮಾತನ್ನೂ ಕೇಳಲಿಲ್ಲ ಮತ್ತು ಅವರು ಏನನ್ನು ಮಾಡಬೇಕೆಂದುಕೊಂಡಿದ್ದರೋ ಅದನ್ನು ಮಾಡಿಯೇ ತೀರಿದರು. ನನ್ನ ದೇವರಾನಿಯ ಈ ಮಾತನ್ನು ಕೇಳಿ ನನ್ನ ರಕ್ತಕೋಪದಿಂದ ಕುದಿಯತೊಡಗಿತು. ನಾನು ಈ ಜನರನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ನಾನು ಹೇಳಿದೆ. ನನಗೆ ಆ ಜೇತಾನಿಯ ಅತ್ತಿಗೆ ಮೇಲೆಯೂ ತುಂಬಾ ಕೋಪ ಬರುತ್ತಿತ್ತು. ಅವಳು ಒಬ್ಬ ಹೆಣ್ಣಾಗಿ ಇದೆಲ್ಲದರಲ್ಲೂ ಭಾಗಿಯಾಗಿದ್ದಾಳೆಯಲ್ಲ ಎಂದು. ನನ್ನ ದೇವರಾನಿ ಕೂಡಲೇ ಮತ್ತೊಮ್ಮೆ ನನ್ನನ್ನು ಅಪ್ಪಿಕೊಂಡು, ಈಗ ನೀವು ಏನೇ ಮಾಡಿ, ಆದರೆ ನಿಮ್ಮನ್ನು ಮತ್ತು ನನ್ನನ್ನೂ ಈ ನರಕದಿಂದ ರಕ್ಷಿಸಿ ಎಂದು ಹೇಳತೊಡಗಿದಳು. ನಾನು ಹೇಳಿದೆ, ನೀನು ಚಿಂತಿಸಬೇಡ, ಇಂದು ಆಶುತೋಷ್ ವಾಪಸ್ ಬರಲಿದ್ದಾರೆ. ಅವರು ಬಂದ ತಕ್ಷಣ ನಾನು ಇವರಿಗೆಲ್ಲರಿಗೂ ಪಾಠ ಕಲಿಸುತ್ತೇನೆ ಮತ್ತು ಎಲ್ಲರನ್ನೂ ಜೈಲಿಗೆ ಕಳುಹಿಸುತ್ತೇನೆ. ಸಂಜೆ ಆಶುತೋಷ್ ವಾಪಸ್ ಬಂದ ತಕ್ಷಣ ನಾನು ಅವರಿಗೆ ಎಲ್ಲವನ್ನೂ ತಿಳಿಸಿದೆ. ನನ್ನ ಮಾತನ್ನು ಕೇಳಿದ ತಕ್ಷಣ ಆಶುತೋಷ್ ಅವರ ಕಣ್ಣುಗಳು ಕೋಪದಿಂದ ಕೆಂಪಾದವು. ಮೊದಲು ಅವರು ನನ್ನ ಮಾತನ್ನು ನಂಬುತ್ತಿರಲಿಲ್ಲ. ಆದ್ದರಿಂದ ನಾನು ಕೂಡಲೇ ಅವರನ್ನು ನನ್ನ ದೇವರಾನಿಯ ಹತ್ತಿರ ಕರೆದುಕೊಂಡು ಹೋದೆ. ನಾನು ಹೇಳಿದೆ, ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲದಿದ್ದರೆ ಇವಳನ್ನೇ ಕೇಳಿ. ಇವಳ ಮೇಲೆ ಇದೆಲ್ಲ ನಡೆದಿದೆ. ಹಾಗಿರುವಾಗ ಇವಳು ಏಕೆ ಸುಳ್ಳು ಹೇಳುತ್ತಾಳೆ? ಮತ್ತು ಇವಳ ದೇಹದ ಮೇಲಿರುವ ಗಾಯದ ಗುರುತುಗಳು ಇವಳ ಮೇಲೆ ನಡೆದ ದೌರ್ಜನ್ಯದ ಬಗ್ಗೆ ಕಿರುಚುತ್ತಾ ಸಾಕ್ಷಿ ಹೇಳುತ್ತಿವೆ. ನನ್ನ ದೇವರಾನಿ ಕೂಡ ಅಳುತ್ತಾ ಆಶುತೋಷ್ಗೆ ಎಲ್ಲವನ್ನೂ ತಿಳಿಸಿದಳು. ಇದನ್ನು ಕೇಳಿ ಆಶುತೋಷ್ ಅವರ ಕೋಪದ ಜ್ವಾಲಾಮುಖಿ ಸ್ಫೋಟಿಸಿತು. ಅವರು ತಕ್ಷಣವೇ ದೇವರಾನಿಗೆ, ನೀನು ಈಗಲೇ ನನ್ನ ಜೊತೆ ನಡೆ,
ಇಂದು ನಾನು ಇವರಲ್ಲಿ ಯಾರನ್ನೂ ಬಿಡುವುದಿಲ್ಲ ಎಂದು ಹೇಳಿದರು. ಆಶುತೋಷ್ ನನ್ನ ಕೈಯನ್ನು ಹಿಡಿದರು ಮತ್ತು ನಾವು ಮೂವರು ಕೂಡಲೇ ಡೈನಿಂಗ್ ಏರಿಯಾದ ಹತ್ತಿರ ತಲುಪಿದೆವು. ಆಶುತೋಷ್ ಕಿರುಚುತ್ತಾ ನನ್ನ ಮಾವ, ಭಾವ ಮತ್ತು ಮೈದುನನನ್ನು ಹೊರಗೆ ಕರೆದರು. ಆಶುತೋಷ್ ಅವರ ಇಷ್ಟು ವೇಗದ ಮತ್ತು ಭೀಕರ ಧ್ವನಿಯನ್ನು ಕೇಳಿ ಮೂವರು ಕೆಟ್ಟದಾಗಿ ಹೆದರಿ ಓಡಿ ಬಂದರು. ನನ್ನ ಮಾವ ಕೇಳಿದರು, ಆಶುತೋಷ್, ಏನಾಯಿತು? ನೀನು ಯಾಕೆ ಹೀಗೆ ಹುಚ್ಚನಂತೆ ಕಿರುಚುತ್ತಿದ್ದೀಯಾ? ಆಶುತೋಷ್ ಹೇಳಿದರು, ಇದೆಲ್ಲ ಏನು ನಡೆಯುತ್ತಿದೆ ಈ ಮನೆಯಲ್ಲಿ? ನೀವು ಇಷ್ಟು ದೊಡ್ಡ ತಪ್ಪು ಹೇಗೆ ಮಾಡಲು ಸಾಧ್ಯ? ಆಶುತೋಷ್ ಅವರ ಮಾತನ್ನು ಕೇಳಿ ಆ ಮೂವರು ಗೊಂದಲದಿಂದ ನಮ್ಮ ಕಡೆ ನೋಡತೊಡಗಿದರು. ಆಶುತೋಷ್ ಹೇಳಿದರು, ವಂದನಾ ನಿಮ್ಮನ್ನೆಲ್ಲ ಇಂತಹ ಕೆಲಸ ಮಾಡುತ್ತಿರುವುದನ್ನು ನೋಡಿದ್ದಾಳೆ ಮತ್ತು ಅವಳು ನನಗೆ ಎಲ್ಲವನ್ನೂ ಹೇಳಿದ್ದಾಳೆ. ಇದನ್ನು ಕೇಳಿ ನನ್ನ ಮಾವ, ಮೈದುನ ಮತ್ತು ಭಾವ ಆಶ್ಚರ್ಯದಿಂದ ನನ್ನ ಕಡೆ ನೋಡತೊಡಗಿದರು. ನಾನು ತಕ್ಷಣವೇ ಹೇಳಿದೆ, ಹೌದು, ನಿಮ್ಮ ಕೀಳು ಕೆಲಸಗಳನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಮತ್ತು ಈಗ ನಾನು ಹಾಗೂ ಆಶುತೋಷ್ ನಿಮ್ಮನ್ನು ಬಿಡುವುದಿಲ್ಲ. ಈಗ ನೀವು ನಿಮ್ಮ ಕೆಟ್ಟ ಕರ್ಮಗಳ ಶಿಕ್ಷೆಯನ್ನು ಅನುಭವಿಸಲೇಬೇಕು ಮತ್ತು ನೀವು ಜೈಲಿಗೆ ಹೋಗಲೇಬೇಕು. ನನ್ನ ಮೈದುನ ಕೂಡಲೇ ಆಶುತೋಷ್ ಮುಂದೆ ಕೈ ಮುಗಿಯುತ್ತಾ, ಅಣ್ಣ, ನನ್ನನ್ನು ಕ್ಷಮಿಸಿ, ನನಗೆ ಇದೆಲ್ಲದರ ಬಗ್ಗೆ ಗೊತ್ತೇ ಇರಲಿಲ್ಲ ಎಂದು ಹೇಳತೊಡಗಿದನು. ಆಶುತೋಷ್ ಕೂಡಲೇ ಮುಂದೆ ಹೋಗಿ ಅಮನ್ ಕೆನ್ನೆಗೆ ಒಂದು ಜೋರಾದ ಏಟು ನೀಡಿದರು ಮತ್ತು ಹೇಳಿದರು, ನಿಮ್ಮಿಂದ ಇಷ್ಟು ದೊಡ್ಡ ತಪ್ಪು ಹೇಗೆ ನಡೆಯಿತು? ಈ ಹೆಣ್ಣು ಇದೆಲ್ಲವನ್ನೂ ನೋಡಿದ್ದಾಳೆ ಮತ್ತು ಅದು ನಿಮಗೆ ತಿಳಿಯಲೇ ಇಲ್ಲವೇ? ಒಂದು ವೇಳೆ ಇಷ್ಟು ಸಮಯದ ನಡುವೆ ಇವಳು ಪೊಲೀಸರಿಗೆ ಫೋನ್ ಮಾಡಿದ್ದರೆ ನಮ್ಮೆಲ್ಲರ ಗತಿ ಏನಾಗುತ್ತಿತ್ತು ಎಂದು ನಿಮಗೆ ತಿಳಿದಿದೆಯೇ? ಆಶುತೋಷ್ ಅವರ ಬಾಯಿಂದ ಈ ಮಾತುಗಳನ್ನು ಕೇಳಿ ನನ್ನ ಮತ್ತು ದೇವರಾನಿಯ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಯಿತು. ನಾನು ತಕ್ಷಣವೇ ಕಿರುಚುತ್ತಾ ಆಶುತೋಷ್ಗೆ ಕೇಳಿದೆ, ನೀನು ಇದೆಲ್ಲ ಏನು ಹೇಳುತ್ತಿದ್ದೀಯಾ? ಆಶುತೋಷ್ ತಿರುಗಿ ನನ್ನ ಕೆನ್ನೆಗೆ ಕಿವಿಯ ಬುಡಕ್ಕೆ ಬಾರಿಸುವಂತಹ ಒಂದು ಏಟು ನೀಡಿದರು ಮತ್ತು ಹೇಳಿದರು, ಹೆಣ್ಣುಮಕ್ಕಳನ್ನು ತಲೆ ಮೇಲೆ ಕೂರಿಸಿಕೊಳ್ಳಬಾರದು, ಅವರು ಕಾಲಿನ ಕಸಕ್ಕೆ ಜೂತಿ ಸಮಾನ, ಹಾಗಾಗಿ ಅವರು ಕಾಲಿಗೆ ಶೋಭೆ ನೀಡುತ್ತಾರೆ. ಆದ್ದರಿಂದ ನನ್ನ ಮುಂದೆ ನಿನ್ನ ಧ್ವನಿ ತಗ್ಗಿಸಿ ಮಾತನಾಡು. ನನ್ನ ದೇವರಾನಿ ಕೂಡಲೇ ಹೇಳಿದಳು, ಅಣ್ಣ, ಇದು ನೀವು ಏನು ಹೇಳುತ್ತಿದ್ದೀರಿ? ಆಶುತೋಷ್ ಅವಳ ಮೇಲೆಯೂ ಕಿರುಚಿದರು, ನೀನು ಕೂಡ ನಿನ್ನ ಬಾಯಿ ಮುಚ್ಚು, ಇಲ್ಲದಿದ್ದರೆ ಈಗ ನಿನ್ನ ಕೆನ್ನೆಯ ಮೇಲೂ ಒಂದು ಏಟು ಬೀಳುತ್ತದೆ. ಅವರು ತಕ್ಷಣವೇ ತಿರುಗಿ ಅಮನ್ಗೆ ಹೇಳಿದರು, ನಿನ್ನ ಈ ಹೆಂಡತಿ ನಿನ್ನ ಹಿಡಿತದಿಂದ ಹೊರಗೆ ಹೋಗಿದ್ದಾಳೆ, ಇವಳು ಕೂಡ ವಂದನಾಗೆ ಎಲ್ಲವನ್ನೂ ಹೇಳಿದ್ದಾಳೆ. ಅಸಲಿಗೆ ಇವಳಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಇವರಿಬ್ಬರ ನಡುವೆ ಇಷ್ಟೊಂದು ಮಾತುಕತೆಗಳಾಗಿವೆ ಮತ್ತು ನಿಮಗೆ ಯಾವುದೂ ತಿಳಿಯಲೇ ಇಲ್ಲವೇ? ಆಶುತೋಷ್ ಕೂಡಲೇ ಮತ್ತೊಮ್ಮೆ ನನ್ನ ಮೇಲೆ ಕೈ ಮಾಡಲು ಕೈ ಎತ್ತಿದರು. ಆಗ ನನ್ನ ಜೇತಾನಿ ಅತ್ತಿಗೆ ಬಂದು ನನ್ನನ್ನು ಹಿಡಿದು ಹಿಂದಕ್ಕೆ ಮಾಡಿದರು. ಈ ಸಂದರ್ಭದಲ್ಲಿ ಮುಂದೆ ಏನಾಗುತ್ತದೆ ಎಂದು ನೀವು ಯೋಚಿಸುತ್ತೀರಿ? ಮತ್ತು ಅವಳು ಜೇತಾನಿ ಅವರ ಮುಂದೆ ಕೈ ಮುಗಿದು ಕೇಳಿಕೊಂಡಳು, ನೀವು ಇವರಿಬ್ಬರನ್ನು ಕ್ಷಮಿಸಿಬಿಡಿ, ಇವರಿಬ್ಬರೂ ಅಮಾಯಕರು. ಈ ಮನೆಯ ನಿಯಮಗಳು ಮತ್ತು ಕಾಯ್ದೆ ಕಾನೂನುಗಳು ಇವರಿಗೆ ತಿಳಿದಿಲ್ಲ. ಕೇವಲ ಆ ಕಾರಣದಿಂದಲೇ ಇವರಿಂದ ಈ ತಪ್ಪು ನಡೆದಿದೆ. ಆದರೆ ಇನ್ನು ಮುಂದೆ ಇವರು ಇಂತಹ ಯಾವುದೇ ತಪ್ಪನ್ನು ಮಾಡುವುದಿಲ್ಲ. ನಾನು ಇವರಿಬ್ಬರಿಗೂ ತುಂಬಾ ಚೆನ್ನಾಗಿ ತಿಳಿಹೇಳುತ್ತೇನೆ. ಇವರಿಗೆ ಇದೆಲ್ಲ ಮೊದಲೇ ತಿಳಿದಿದೆ ಎಂದು ನನಗೆ ಗೊತ್ತಿದ್ದರೆ ನಾನು ಯಾವಾಗಲೂ ಇವರಿಗೆ ಎಲ್ಲವನ್ನೂ ವಿವರಿಸುತ್ತಿದ್ದೆ. ಆದ್ದರಿಂದ ನಾನು ನಿಮ್ಮ ಮುಂದೆ ಕೈ ಮುಗಿಯುತ್ತೇನೆ. ದಯವಿಟ್ಟು ಇವರನ್ನೆಲ್ಲ ಕ್ಷಮಿಸಿಬಿಡಿ ಎಂದು ಬೇಡಿಕೊಂಡಳು. ನಾನು ಕಣ್ಣು ಬಿಟ್ಟವರಂತೆ ಆಶ್ಚರ್ಯದಿಂದ ಇದೆಲ್ಲವನ್ನೂ ನೋಡುತ್ತಿದ್ದೆ. ಅಸಲಿಗೆ ಇಲ್ಲಿ ಏನಾಗುತ್ತಿದೆ ಎಂಬುದು ನನಗೆ ಅರ್ಥವೇ ಆಗುತ್ತಿರಲಿಲ್ಲ. ಇಲ್ಲಿ ಯಾರು ತಪ್ಪು ಮತ್ತು ಯಾರು ಸರಿ? ನಾನು ನನ್ನ ಪತಿಯನ್ನು ಇದುವರೆಗೆ ಸರಿಯಾದವನೆಂದು ಭಾವಿಸಿದ್ದೆ, ಆದರೆ ನನ್ನ ಪತಿ ಕೂಡ ಇದೆಲ್ಲದರಲ್ಲೂ ಭಾಗಿಯಾಗಿದ್ದ. ಮತ್ತು ನಾನು ಯಾವ ಜೇತಾನಿಯನ್ನು ತಪ್ಪು ಎಂದು ತಿಳಿದುಕೊಂಡಿದ್ದೆನೋ ಅವರು ಇಂದು ನಮ್ಮಿಬ್ಬರ ಪಾಲಿಗೆ ಗುರಾಣಿಯಾಗಿ ನಮ್ಮ ಎದುರಿಗೆ ನಿಂತಿದ್ದರು. ನನ್ನ ಜೇತಾನಿ ತಕ್ಷಣವೇ ನನ್ನ ಮತ್ತು ದೇವರಾನಿಯ ಕೈ ಹಿಡಿದು ನಮ್ಮನ್ನು ತಮ್ಮ ಕೊಠಡಿಗೆ ಕರೆದೊಯ್ದರು ಮತ್ತು ಕೊಠಡಿಯ ಬಾಗಿಲನ್ನು ಒಳಗಿನಿಂದ ಹಾಕಿಕೊಂಡರು. ನನ್ನ ದೇವರಾನಿ ಸತತವಾಗಿ ಅಳುತ್ತಲೇ ಇದ್ದಳು ಮತ್ತು ನಾನು ಆಘಾತಕ್ಕೊಳಗಾದಂತಿದ್ದೆ. ಈ ಮನೆಯಲ್ಲಿ ಈ ಕೆಟ್ಟ ಆಟ ಮೊದಲಿನಿಂದಲೂ ನಡೆದುಕೊಂಡು ಬರುತ್ತಿದೆ ಎಂದು ನನ್ನ ಜೇತಾನಿ ನಮಗೆ ವಿವರಿಸಿದರು. ನಾನು ಜೇತಾನಿಯವರನ್ನು ಅಸಲಿಗೆ ನೀವು ಏನು ಹೇಳಲು ಬಯಸುತ್ತಿದ್ದೀರಿ ಎಂದು ಕೇಳಿದೆ. ಆಗ ಅವರು ಕಣ್ಣೀರು ಹಾಕುತ್ತಾ ಹೀಗೆ ಹೇಳಿದರು, ವಂದನಾ, 3 ವರ್ಷಗಳ ಹಿಂದೆ ನಾನು ಕೂಡ ಕಣ್ಣುಗಳಲ್ಲಿ ನೂರಾರು ಕನಸುಗಳನ್ನು ಹೊತ್ತು ಈ ಮನೆಗೆ ಸೊಸೆಯಾಗಿ ಬಂದಿದ್ದೆ. ನನ್ನ ಮದುವೆಯ ಬಗ್ಗೆ ನಾನು ತುಂಬಾ ಸುಂದರವಾದ ಕನಸುಗಳನ್ನು ಕಂಡಿದ್ದೆ, ಆದರೆ ಅವು ಕೆಲವೇ ತಿಂಗಳುಗಳಲ್ಲಿ ನುಚ್ಚುನೂರಾದವು. ಆರಂಭದಲ್ಲಿ ನಾನು ಕೂಡ ಇದೆಲ್ಲವನ್ನೂ ವಿರೋಧಿಸಿದೆ, ಆದರೆ ನನ್ನ ಮೇಲೆ ಮಿತಿಮೀರಿದ ದೌರ್ಜನ್ಯಗಳು ನಡೆದಾಗ ಅವುಗಳನ್ನು ಸಹಿಸಿಕೊಳ್ಳುವುದು ನನಗೆ ತುಂಬಾ ಕಷ್ಟವಾಯಿತು. ಮತ್ತು ನನ್ನ ಅದೃಷ್ಟ ಎಷ್ಟು ಕೆಟ್ಟದಾಗಿತ್ತು ಎಂದರೆ ನಾನು ಇದೆಲ್ಲವನ್ನೂ ಬಿಟ್ಟು ಎಲ್ಲಿಗೂ ಹೋಗಲು ಸಾಧ್ಯವಿರಲಿಲ್ಲ, ಏಕೆಂದರೆ ಈ ಪ್ರಪಂಚದಲ್ಲಿ ನನಗೆ ಯಾವುದೇ ಆಸರೆ ಉಳಿದಿರಲಿಲ್ಲ.
ನನ್ನ ತಂದೆ ತಾಯಿ ನನ್ನ ಬಾಲ್ಯದಲ್ಲೇ ತೀರಿಹೋಗಿದ್ದರು. ಹೇಗೋ ನನ್ನ ಅಣ್ಣ ಮತ್ತು ಅತ್ತೆಗೆ ಅನಿವಾರ್ಯತೆಯಿಂದ ನನ್ನನ್ನು ತಮ್ಮ ಜೊತೆ ಇಟ್ಟುಕೊಂಡಿದ್ದರು ಮತ್ತು ಅದರ ನಂತರ ಅವಸರವಸರವಾಗಿ ಈ ಮನೆಗೆ ಮದುವೆ ಮಾಡಿಕೊಟ್ಟು ನನ್ನಿಂದ ಮುಕ್ತಿ ಹೊಂದಿದರು. ಮದುವೆಯ ನಂತರ ನನ್ನ ಅಣ್ಣ ಅತ್ತಿಗೆ ನನಗೆ ಸಾಥ್ ನೀಡುತ್ತಾರೆ ಎಂದು ನಾನು ಕನಸಿನಲ್ಲೂ ಯೋಚಿಸಲು ಸಾಧ್ಯವಿರಲಿಲ್ಲ, ಏಕೆಂದರೆ ನನ್ನ ಮದುವೆಯಾದ ತಕ್ಷಣವೇ ಅವರು ನನ್ನೊಂದಿಗಿನ ಎಲ್ಲಾ ಸಂಬಂಧಗಳನ್ನು ಸಂಪೂರ್ಣವಾಗಿ ಕಡಿದುಕೊಂಡಿದ್ದರು. ಹಾಗಾಗಿ ಇವರ ಈ ಎಲ್ಲಾ ಮನಬಂದ ವರ್ತನೆಗಳನ್ನು ಸಹಿಸಿಕೊಳ್ಳುವುದನ್ನು ಬಿಟ್ಟು ನನಗೆ ಬೇರೆ ಯಾವುದೇ ದಾರಿ ಉಳಿದಿರಲಿಲ್ಲ. ನಾನು ಜೇತಾನಿಯವರಿಗೆ ಕೇಳಿದೆ, ನಮ್ಮ ಅತ್ತೆಯವರು ಕೂಡ ಇದೆಲ್ಲದರಲ್ಲೂ ಭಾಗಿಯಾಗಿದ್ದಾರೆಯೇ? ಅದಕ್ಕೆ ಅವರು ಹೇಳಿದರು, ಅತ್ತೆಯವರು ಮೊದಲಿನಿಂದಲೂ ಅನಾರೋಗ್ಯದಿಂದಲೇ ಇರುತ್ತಿದ್ದರು. ನನ್ನ ಜೊತೆ ಇದೆಲ್ಲ ಶುರುವಾದಾಗ ನಾನು ಅವರಿಗೆ ತಿಳಿಸಿದೆ. ಅವರು ನನಗೆ ಸಾಥ್ ನೀಡಿದರು. ಆದರೆ ಮಾವನವರು ಅತ್ತೆಯವರನ್ನು ಬಿಡಲಿಲ್ಲ. ಅವರಿಗೆ ಇಂತಹ ಮಾತ್ರೆಗಳನ್ನು ನೀಡಲು ಶುರು ಮಾಡಿದರು ಎಂದರೆ ಅವರ ದೇಹವು ದಿನದಿಂದ ದಿನಕ್ಕೆ ಅಸಹಾಯಕವಾಗುತ್ತಾ ಸಾಗಿತು. ಮತ್ತು ಯಾವಾಗಲಾದರೂ ಅವರು ನನಗೆ ಸಾಥ್ ನೀಡಿದರೆ ಈ ಜನರು ನನ್ನ ಮೇಲೆ ಇನ್ನೂ ಹೆಚ್ಚು ದೌರ್ಜನ್ಯ ಎಸಗುತ್ತಿದ್ದರು. ಇದನ್ನು ನೋಡಿ ಅವರು ಆಘಾತಕ್ಕೊಳಗಾದರು ಮತ್ತು ಇದೆಲ್ಲವನ್ನೂ ವಿರೋಧಿಸುವುದನ್ನು ನಿಲ್ಲಿಸಿದರು. ಅವರು ಹೆಚ್ಚಾಗಿ ಮೌನವಾಗಿಯೇ ಇರತೊಡಗಿದರು. ನಾನು ಕೂಡ ಇದನ್ನು ನನ್ನ ಹಣೆಬರಹ ಎಂದು ಒಪ್ಪಿಕೊಂಡು ಬಿಟ್ಟೆ ಮತ್ತು ಏನೇನು ನಡೆಯುತ್ತಿದೆಯೋ ಹಾಗೆಯೇ ನಡೆಯಲು ಬಿಟ್ಟೆ. ನೀನು ಕೂಡ ನೋಡಿರಬಹುದು, ನಮ್ಮ ಅತ್ತೆ ಹೆಚ್ಚಾಗಿ ತಮ್ಮ ಕೊಠಡಿಯಲ್ಲೇ ಇರುತ್ತಾರೆ ಮತ್ತು ಯಾರ ಜೊತೆಯೂ ಮಾತನಾಡುವುದಿಲ್ಲ, ಏಕೆಂದರೆ ಅವರಿಗೆ ಇದೆಲ್ಲದರಿಂದ ಆಳವಾದ ಆಘಾತ ಉಂಟಾಗಿದೆ. ಅದರ ಪರಿಣಾಮವಾಗಿಯೇ ಇಂದು ಅವರ ಸ್ಥಿತಿ ಹೀಗಾಗಿದೆ. ಆದರೆ ಇವರಿಗೆ ಯಾವುದೂ ವ್ಯತ್ಯಾಸವಾಗುವುದಿಲ್ಲ. ಇವರ ಅಪ್ಪ ಎಂತವನೋ ಹಾಗೆಯೇ ಇವರೆಲ್ಲರೂ ಆಗಿಬಿಟ್ಟಿದ್ದಾರೆ. ಇವರ ಒಳಗಿನ ಭಾವನೆಗಳು, ಮಾನವೀಯತೆ ಎಲ್ಲವೂ ನಾಶವಾಗಿದೆ. ಆದ್ದರಿಂದ ನಾನು ನಿನಗೂ ಅದನ್ನೇ ಹೇಳುತ್ತೇನೆ. ಇವರ ಮಾತನ್ನು ಕೇಳುವುದನ್ನು ಬಿಟ್ಟು ನಮ್ಮ ಮುಂದೆ ಬೇರೆ ಯಾವುದೇ ದಾರಿಯಿಲ್ಲ, ಏಕೆಂದರೆ ಇಲ್ಲಿಂದ ಇವರಿಂದ ತಪ್ಪಿಸಿಕೊಂಡು ಹೋಗುವುದು ಅಸಾಧ್ಯದ ಮಾತೇ ಸರಿ. ಯಾಕೆಂದರೆ ನಾವು ಯಾರಿಗೂ ಫೋನ್ ಮಾಡಲು ಸಾಧ್ಯವಿಲ್ಲ ಮತ್ತು ನಮ್ಮ ಸಹಾಯಕ್ಕೆ ಬರಲು ಹತ್ತಿರದಲ್ಲಿ ಯಾರೂ ಇಲ್ಲ. ನಾನು ಹೇಳಿದೆ, ಆದರೆ ನಾನು ಇದೆಲ್ಲವನ್ನೂ ಸಹಿಸಿಕೊಳ್ಳುವುದಿಲ್ಲ, ಏನೇ ಆದರೂ ಸರಿ. ನಾವು ಇದೆಲ್ಲ ಮಾತನಾಡುತ್ತಿದ್ದಾಗಲೇ ನಮ್ಮ ಬಾಗಿಲಿನ ಮೇಲೆ ಜೋರಾಗಿ ಸದ್ದು ಕೇಳಿಸಿತು. ಇದು ನನ್ನ ಪತಿಯೇ ಮಾಡಿದ್ದ ಸದ್ದು. ಅವರು ಜೋರಾಗಿ ಜೇತಾನಿಯ ಹೆಸರನ್ನು ಹಿಡಿದು ಕಿರುಚುತ್ತಿದ್ದರು. ನನ್ನ ಜೇತಾನಿ ತಕ್ಷಣವೇ ಬಾಗಿಲು ತೆರೆದರು. ಆಶುತೋಷ್ ಹೇಳಿದರು, ಅಡುಗೆ ಮಾಡುವ ಸಮಯವಾಗುತ್ತಿದೆ, ಹಾಗಾಗಿ ಈ ಪಂಚಾಯಿತಿ ನಿಲ್ಲಿಸಿ ಮತ್ತು ಸುಮ್ಮನೆ ಹೋಗಿ ಅಡುಗೆ ಮಾಡಿ. ನಾವೆಲ್ಲರೂ ತಕ್ಷಣವೇ ಹೋಗಿ ಅಡುಗೆ ತಯಾರಿಸಲು ಶುರು ಮಾಡಿದೆವು. ನಾವು ಮೂವರೂ ಒಂದಾಗಿ ಇವರನ್ನು ಎದುರಿಸಬಹುದು ಎಂದು ನಾನು ಪದೇ ಪದೇ ನನ್ನ ದೇವರಾನಿ ಮತ್ತು ಜೇತಾನಿಗೆ ಹೇಳುತ್ತಿದ್ದೆ. ಆದರೆ ಅವರಿಗೆ ಅಂತಹ ಧೈರ್ಯವೇ ಇರಲಿಲ್ಲ. ಅವರು ಎಷ್ಟೊಂದು ಹೆದರಿದ್ದರು ಎಂದರೆ ಅವರ ವಿರುದ್ಧ ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ. ಮತ್ತು ಅವರ ಬೆಂಬಲ ಸಿಗದಿರುವ ಕಾರಣ ನಾನು ಕೂಡ ಯಾವುದೇ ಹೆಜ್ಜೆ ಮುಂದಿಡಲು ಸಾಧ್ಯವಾಗುತ್ತಿರಲಿಲ್ಲ, ಏಕೆಂದರೆ ಒಬ್ಬಂಟಿಯಾಗಿ ನಾನು ಇವರೆಲ್ಲರನ್ನೂ ಎದುರಿಸುವುದು ಹೇಗೆ? ನನಗೂ ಯಾರಾದರೂ ಬೆಂಬಲ ನೀಡಬೇಕಿತ್ತಲ್ಲವೇ? ರಾತ್ರಿ ಊಟದ ಮೇಜಿನ ಮೇಲೆ ನಾನು ಊಟ ಬಡಿಸುತ್ತಿದ್ದಾಗ ಆ ಜನರ ವಿರೋಧ ಮಾಡಿದೆ. ನಾನು ಅವರ ವಿರುದ್ಧ ಪ್ರತಿರೋಧ ತೋರಿ ಅವರ ಮೇಲೆ ಕೈ ಎತ್ತಿದಾಗ ನನ್ನ ಪತಿ ನನ್ನ ಮೇಲೆ ವಿಪರೀತವಾಗಿ ಸಿಟ್ಟಾದನು ಮತ್ತು ನೀನು ಏನಾದರೂ ಹೆಚ್ಚು ನಖರೆ ಹಠ ಮಾಡಿದರೆ ನಾನು ನಿನಗೆ ಎಂತಹ ಶಿಕ್ಷೆ ನೀಡುತ್ತೇನೆ ಎಂದರೆ ನಿನ್ನ ಮೆದುಳು ಸರಿಯಾಗಿ ಬಿಡುತ್ತದೆ ಎಂದು ಹೇಳತೊಡಗಿದನು. ಆದರೆ ನಾನು ಅವನ ಬೆದರಿಕೆಗಳಿಗೆ ಹೆದರಲಿಲ್ಲ ಮತ್ತು ನಾನು ಅವನ ಮೇಲೆ ಕಿರುಚತೊಡಗಿದೆ. ಆಗ ನನ್ನ ಪತಿ ಮತ್ತು ನನ್ನ ಭಾವ ಜಿ ನನ್ನ ಮೇಲೆ ಹಲ್ಲೆ ನಡೆಸಿ ಮಾರಪೀಟ, ದೈಹಿಕ ಹಿಂಸೆ ಮಾಡತೊಡಗಿದರು. ಇದನ್ನು ನೋಡಿ ನನ್ನ ದೇವರಾನಿ ಮತ್ತು ಅತ್ತಿಗೆ ಕೂಡ ಅವರಿಬ್ಬರನ್ನು ವಿರೋಧಿಸಲು ಶುರುಮಾಡಿದರು. ನಾವು ಮೂವರು ಇವರ ವಿರುದ್ಧ ಒಗ್ಗಟ್ಟಾಗಿ ನಿಂತಿರುವುದನ್ನು ನೋಡಿ ಇವರು ಕೆಟ್ಟದಾಗಿ ಆಶ್ಚರ್ಯಗೊಂಡರು. ನನ್ನ ಅತ್ತೆಯಲ್ಲೇ ಕುಳಿತುಕೊಂಡು ಸುಮ್ಮನೆ ಇದೆಲ್ಲಾ ತಮಾಷೆಯನ್ನು ನೋಡುತ್ತಿದ್ದರು. ನಾನು ತಕ್ಷಣವೇ ಓಡಿ ಅವರ ಹತ್ತಿರ ಹೋಗಿ ಅವರ ಮುಂದೆ ಕೈಮುಗಿದು ಅಳುತ್ತಾ ಕೇಳಿದೆ, ನೀವು ಅಸಲಿಗೆ ಎಲ್ಲಿಯವರೆಗೆ ಇದೆಲ್ಲವನ್ನೂ ಸಹಿಸಿಕೊಳ್ಳುತ್ತೀರಿ? ಒಬ್ಬ ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿನ ಮೇಲಾಗುತ್ತಿರುವ ಈ ದೌರ್ಜನ್ಯವನ್ನು ಸುಮ್ಮನೆ ನೋಡುತ್ತಾ ಕುಳಿತಿರುತ್ತೀರಾ? ನಿಮ್ಮ ಒಳಗಿನ ಆತ್ಮಸಾಕ್ಷಿಯೂ ಈ ಜನರಂತೆ ಸತ್ತು ಹೋಗಿದೆಯೇ? ನೀವು ಬದುಕಿರುವ ಹೆಣವಾಗಿ ಬಿಟ್ಟಿದ್ದೀರಾ ಎಂದು ಕೇಳಿದೆ. ಆದರೆ ನನ್ನ ಅತ್ತೆಯ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಅವರು ಯಾವುದೋ ಕಲ್ಲಿನ ಮೂರ್ತಿಯಂತೆ ಸುಮ್ಮನೆ ಕುರ್ಚಿಯ ಮೇಲೆ ಕುಳಿತು ತಮ್ಮ ಊಟವನ್ನು ಮಾಡುತ್ತಿದ್ದರು. ಈಗ ನನಗೆ ಅವರಿಂದಲೂ ಯಾವುದೇ ನಿರೀಕ್ಷೆ ಇರಲಿಲ್ಲ, ಏಕೆಂದರೆ ಇವರು ಕೂಡ ಒಂದು ರೀತಿಯಲ್ಲಿ ಇವರೆಲ್ಲರ ಜೊತೆ ಸೇರಿದ್ದಾರೆ ಮತ್ತು ಅದಕ್ಕಾಗಿಯೇ ಇಷ್ಟೆಲ್ಲಾ ಕಣ್ಣೆದುರು ನಡೆಯುತ್ತಿದ್ದರೂ ಇವರಿಗೆ ಯಾವುದೇ ವ್ಯತ್ಯಾಸವಾಗುತ್ತಿಲ್ಲ ಎಂಬುದು ನನಗೆ ಅರ್ಥವಾಗಿತ್ತು. ನಾನು ಈಗ ಒಬ್ಬಳೇ ಇವರೆಲ್ಲರನ್ನೂ ಎದುರಿಸಬೇಕು ಎಂದು ನಿರ್ಧರಿಸಿದೆ ಮತ್ತು ನಾನು ಅವರೊಂದಿಗೆ ಜಗಳಕ್ಕೆ ನಿಂತಾಗ ನನ್ನ ಧೈರ್ಯವನ್ನು ಕಂಡು ಅವರೆಲ್ಲರೂ ಬೆಚ್ಚಿಬಿದ್ದರು.
ನನ್ನ ಪತಿ ಹೇಳಿದನು, ಇಂದು ನಾನು ನಿಮ್ಮ ಮೂವರಿಗೂ ಸರಿಯಾದ ಪಾಠ ಕಲಿಸುತ್ತೇನೆ. ನನ್ನ ಭಾವ ಹೇಳಿದರು, ಇವರಿಗೆ ನಾವು ಇಂದು ಬುದ್ಧಿ ಕಲಿಸದಿದ್ದರೆ ಇವರು ಮುಂದೆಯೂ ಇಂತಹ ಕೆಲಸ ಮಾಡುತ್ತಾರೆ ಮತ್ತು ನಮ್ಮ ತಲೆ ಮೇಲೆ ಕೂರುತ್ತಾರೆ. ಅವರು ನಮ್ಮ ಮೂವರು ಹೆಣ್ಣು ಮಕ್ಕಳನ್ನು ಹಿಡಿದು ಟೆರೇಸ್ ಛಾವಣಿ ಮೇಲೆ ಕರೆದೊಯ್ದು ಬಿಟ್ಟು ಬಂದರು. ನಾವು ಹಾಗೆ ಮಾಡಬೇಡಿ ಎಂದು ಅವರಲ್ಲಿ ಬೇಡಿಕೊಂಡೆವು, ಆದರೆ ಅವರಿಗೆ ಕಿಂಚಿತ್ತೂ ದಯೆ ಬರಲಿಲ್ಲ. ಅದು ವಿಪರೀತ ಚಳಿಗಾಲದ ರಾತ್ರಿಯಾಗಿತ್ತು ಮತ್ತು ಆ ಜನರು ನಮ್ಮ ಸ್ವೆಟರ್ಗಳನ್ನು ಕಿತ್ತುಕೊಂಡಿದ್ದರು. ಚಳಿಯಿಂದಾಗಿ 1 ಗಂಟೆಯ ನಂತರ ನಮ್ಮ ಮೂವರ ಸ್ಥಿತಿಯು ಹದಗೆಡತೊಡಗಿತು. ನಾವು ಚಳಿಯಲ್ಲಿ ಗಡಗಡ ನಡುಗುತ್ತಿದ್ದೆವು ಮತ್ತು ಪದೇ ಪದೇ ಬಾಗಿಲನ್ನು ಬಡಿದು ಅವರಿಂದ ಸಹಾಯಕ್ಕಾಗಿ ಯಾಚಿಸುತ್ತಿದ್ದೆವು. ಆದರೆ ಆ ರಾಕ್ಷಸರ ಮೇಲೆ ಯಾವುದೇ ಪರಿಣಾಮವಾಗುತ್ತಿರಲಿಲ್ಲ. ಹೇಗೋ ಮಾಡಿ 3 ಗಂಟೆಗಳು ಕಳೆದವು. ಅಷ್ಟರಲ್ಲಿ ನನ್ನ ದೇವರಾಣಿ ಚಳಿಯಿಂದಾಗಿ ಪ್ರಜ್ಞೆ ತಪ್ಪುವ ಸ್ಥಿತಿಗೆ ಬಂದಳು. ನಾವು ಮೂವರು ಒಬ್ಬರಿಗೊಬ್ಬರು ಹತ್ತಿರವಾಗಿ ಕುಳಿತಿದ್ದೆವು. ಆದರೆ ನಮಗೆ ಎಷ್ಟು ಚಳಿಯಾಗುತ್ತಿತ್ತು ಎಂದರೆ ನಮ್ಮ ಇಡೀ ದೇಹ ನಡುಗುತ್ತಿತ್ತು. ರಾತ್ರಿ ಕಳೆಯುವ ಹೆಸರನ್ನೇ ಎತ್ತುತ್ತಿರಲಿಲ್ಲ. ಸುತ್ತಮುತ್ತ ನಿಧಾನವಾಗಿ ಮಂಜು ಕವಿಯತೊಡಗಿತು. ನಾವು ಸಹಾಯಕ್ಕಾಗಿ ಪದೇ ಪದೇ ಎದ್ದು ಎದ್ದು ನೋಡುತ್ತಿದ್ದೆವು, ಆದರೆ ನಮಗೆ ಎಲ್ಲಿಂದಲೂ ಯಾವುದೇ ಸಹಾಯ ಕಾಣಿಸಲಿಲ್ಲ. ನಾವು ಬೆಂಕಿ ಕೂಡ ಹಾಕಲು ಸಾಧ್ಯವಿರಲಿಲ್ಲ, ಏಕೆಂದರೆ ಬೆಂಕಿ ಹಾಕಲು ನಮ್ಮ ಬಳಿ ಯಾವುದೇ ಸಾಧನವಿರಲಿಲ್ಲ. ಆ ಇಡೀ ರಾತ್ರಿ ಚಳಿಯಿಂದಾಗಿ ನಮ್ಮ ಸ್ಥಿತಿ ಹದಗೆಟ್ಟಿತು. ಬೆಳಗ್ಗೆಯ ಸುಮಾರಿಗೆ ಆ ಜನರು ಬಂದು ಟೆರೇಸ್ ಬಾಗಿಲು ತೆರೆದಾಗ ನನ್ನ ಅತ್ತಿಗೆ ಮತ್ತು ದೇವರಾಣಿ ಪ್ರಜ್ಞೆ ಕಳೆದುಕೊಂಡಿದ್ದರು. ನನಗೂ ಚಳಿಯಿಂದಾಗಿ ವಿಪರೀತ ತಲೆಸುತ್ತು ಬರುತ್ತಿತ್ತು. ಅದರ ನಂತರ ಅವರು ನಮ್ಮನ್ನು ಕೆಳಗೆ ಕರೆದುಕೊಂಡು ಹೋದರು ಮತ್ತು ನಮಗೆ ಬೆದರಿಕೆ ಹಾಕುತ್ತಾ ಹೇಳಿದರು, ಇಂದಿನ ನಂತರ ನಿಮ್ಮಲ್ಲಿ ಯಾರಾದರೂ ನಮ್ಮನ್ನು ವಿರೋಧಿಸಿದರೆ ಇದಕ್ಕಿಂತಲೂ ಕೆಟ್ಟ ಸ್ಥಿತಿಯನ್ನು ನಿಮಗೆ ತರುತ್ತೇವೆ. ಆ ದಿನ ನಮ್ಮ ಮೂವರ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಆದರೆ ಅಷ್ಟಾದರೂ ಮನೆಯ ಎಲ್ಲಾ ಕೆಲಸಗಳನ್ನು ನಾವೇ ಮಾಡಬೇಕಾಯಿತು. ನಾವು ಹೇಗೋ ಮಾತ್ರೆಗಳನ್ನು ತಿಂದು ನಮ್ಮನ್ನು ಸ್ವಲ್ಪ ಸುಧಾರಿಸಿಕೊಂಡೆವು, ಆದರೆ ಚಳಿಯಿಂದಾಗಿ ನಮ್ಮ ದೇಹದ ಮೇಲಾದ ಕೆಟ್ಟ ಪರಿಣಾಮ ಮತ್ತು ನೋವು ಗುಣವಾಗುತ್ತಿರಲಿಲ್ಲ. ಅದರ ನಂತರ ರಾತ್ರಿಯಾಗುತ್ತಿದ್ದಂತೆ ನನ್ನ ಪತಿ ನಮ್ಮ ಮೂವರ ಮುಂದೆ ಈ ಆಜ್ಞೆಯನ್ನು ಹೊರಡಿಸಿದನು, ಇಂದು ರಾತ್ರಿ ಆ 4 ಜನರು, ಮಾವ, 2 ಅಣ್ಣ ತಮ್ಮಂದಿರು ಮತ್ತು ತಂದೆ, ಒಟ್ಟಾಗಿ ನನ್ನ ಜೊತೆ ಅತ್ತಿಗೆ ಮತ್ತು ದೇವರಾಣಿಯ ಜೊತೆ ಇದುವರೆಗೆ ಏನು ಮಾಡುತ್ತಿದ್ದರೋ ಅದೇ ಕೆಲಸವನ್ನು ಮಾಡುತ್ತಾರೆ. ಇದನ್ನು ಕೇಳಿ ನಾನು ಕೋಪದಿಂದ ಅವನ ಮೇಲೆ ಕಿರುಚಿದೆ. ನಾನು ಹೇಳಿದೆ, ನೀವೆಲ್ಲರೂ ಎಂತಹ ಕೀಳುಮಟ್ಟದ ಜನರು. ಇದರ ಪರಿಣಾಮವಾಗಿ ನಾನು ಮತ್ತೊಮ್ಮೆ ನನ್ನ ಪತಿಯ ಹೊಡೆತವನ್ನು ತಿನ್ನಬೇಕಾಯಿತು. ನನ್ನ ಅತ್ತಿಗೆ ಕೂಡಲೇ ಅಳುತ್ತಾ ಆಶುತೋಷ್ ಮುಂದೆ ಕೈಮುಗಿದು ಬೇಡಿಕೊಂಡರು, ವಂದನಾ ಜೊತೆ ಈಗ ಹೀಗೆ ಮಾಡಬೇಡಿ, ಏಕೆಂದರೆ ಅವಳ ಸ್ಥಿತಿ ಈಗ ತುಂಬಾ ಹದಗೆಟ್ಟಿದೆ. ಕನಿಷ್ಠ ಕೆಲವು ದಿನಗಳ ಸಮಯವನ್ನಾದರೂ ನೀಡಿ ಎಂದು ಹೇಳಿದರು. ಆದರೆ ನನ್ನ ಪತಿಯ ಮೇಲೆ ಮೃಗಸವಾರಿಯಾಗಿತ್ತು. ಅವನು ಹೇಗಾದರೂ ಮಾಡಿ ನನಗೆ ಪಾಠ ಕಲಿಸಲು ಬಯಸುತ್ತಿದ್ದ. ಆದ್ದರಿಂದ ಅವನು ಯಾರ ಮಾತನ್ನೂ ಕೇಳಲಿಲ್ಲ ಮತ್ತು ಊಟವಾದ ತಕ್ಷಣ ಆ 4 ಡೈನಿಂಗ್ ಏರಿಯಾದಿಂದಲೇ ನನ್ನ ಮೇಲೆ ಎರಗಿದರು ಮತ್ತು ನನ್ನನ್ನು ಸುತ್ತುವರಿದು ಕೊಠಡಿಯ ಒಳಗೆ ಎಳೆದುಕೊಂಡು ಹೋಗತೊಡಗಿದರು. ನಾನು ಒಬ್ಬಳೇ ಅವರನ್ನು ಹೇಗೆ ಎದುರಿಸಲಿ? ನನ್ನ ಅತ್ತಿಗೆ ಮತ್ತು ದೇವರಾಣಿ ನನ್ನನ್ನು ಉಳಿಸಲು ಪೂರ್ಣ ಪ್ರಯತ್ನ ಮಾಡುತ್ತಿದ್ದರು, ಆದರೆ ಅವರು ಆ 4 ಮುಂದೆ ನಿಲ್ಲಲು ಸಾಧ್ಯವಾಗಲಿಲ್ಲ. ಅವರು ಕೆಟ್ಟದಾಗಿ ಅಳುತ್ತಿದ್ದರು, ಕಿರುಚುತ್ತಿದ್ದರು, ಆದರೆ ಅಲ್ಲಿ ನಮ್ಮ ಕಿರುಚಾಟವನ್ನು ಕೇಳುವವರು ಯಾರೂ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ನಾನು ಆ 4 ಕಾಮುಕರ ನಡುವೆ ಸಿಲುಕಿ ಕುಳಿತಿದ್ದೆ. ನಾನು ಕೈಮುಗಿದು ನನ್ನನ್ನು ಬಿಟ್ಟುಬಿಡಿ ಎಂದು ಬೇಡಿಕೊಳ್ಳುತ್ತಿದ್ದೆ. ಆದರೆ ಅವರ ಮುಖದಲ್ಲಿದ್ದ ಆ ರಾಕ್ಷಸ ನಗು ನನಗೆ ಮೊದಲೇ ಹೇಳುತ್ತಿತ್ತು, ಅವರಿಗೆ ನನ್ನ ಮೇಲೆ ಕಿಂಚಿತ್ತೂ ದಯೆ ಬರಲು ಸಾಧ್ಯವಿಲ್ಲ ಎಂದು. ಇದರ ನಂತರ ನನ್ನ ಮಾವ ನನ್ನ ಸೀರೆಯನ್ನು ಹಿಡಿದರು ಮತ್ತು ಅದನ್ನು ತೆಗೆಯಲು ಉಡಚಲು ಆರಂಭಿಸಿದರು. ನಾನು ಈಗಲೂ ನನ್ನ ಪತಿಗೆ ಅವನ ಪತಿ ಧರ್ಮದ ನೆನಪು ಮಾಡಿಕೊಡುತ್ತಿದ್ದೆ, ಆದರೆ ಅವನಿಗೆ ಯಾವುದೂ ವ್ಯತ್ಯಾಸವಾಗುತ್ತಿರಲಿಲ್ಲ. ಈಗ ನನ್ನ ಬಳಿ ಭಗವಂತನನ್ನು ನೆನೆಯುವುದನ್ನು ಬಿಟ್ಟು ಬೇರೆ ಯಾವುದೇ ದಾರಿಯಿರಲಿಲ್ಲ. ನಾನು ನನ್ನ ಕಣ್ಣುಗಳನ್ನು ಮುಚ್ಚಿ ನನ್ನ ದೇವರನ್ನು ನೆನೆಯತೊಡಗಿದೆ ಮತ್ತು ಇಂದು ಹೇಗಾದರೂ ಮಾಡಿ ಈ ಕಾಮುಕರಿಂದ ನನ್ನನ್ನು ರಕ್ಷಿಸು ಎಂದು ಬೇಡಿಕೊಳ್ಳತೊಡಗಿದೆ. ಇದರ ನಂತರ ಅವರು ನನ್ನನ್ನು ಹಾಸಿಗೆಯ ಮೇಲೆ ಮಲಗಿಸಿ ನನ್ನ ಜೊತೆ ಇದೆಲ್ಲವನ್ನೂ ಮಾಡಲು ಶುರು ಮಾಡಿದ ತಕ್ಷಣವೇ ಬಾಗಿಲಿನ ಮೇಲೆ ಒಂದು ಜೋರಾದ ಶಬ್ದವಾಯಿತು ಮತ್ತು ಆ ಕೊಠಡಿಯ ಬಾಗಿಲು ಮುರಿದುಬಿದ್ದಿತು. ಅಸಲಿಗೆ ಇದೇನಾಯಿತು ಎಂದು ನಾವೆಲ್ಲರೂ ಕೆಟ್ಟದಾಗಿ ಬೆಚ್ಚಿಬಿದ್ದೆವು. ನಾನು ಎದುರಿಗೆ ನೋಡಿದಾಗ ಅಲ್ಲಿ ಪೊಲೀಸರು ನಿಂತಿದ್ದರು. ಪೊಲೀಸರನ್ನು ನೋಡಿದ ತಕ್ಷಣ ನನ್ನ ದೇಹದಲ್ಲಿ ಜೀವ ಮರಳಿ ಬಂದಂತಾಯಿತು. ನಾನು ತಕ್ಷಣವೇ ನನ್ನ ಬಟ್ಟೆಗಳನ್ನು ಸರಿಪಡಿಸಿಕೊಂಡೆ ಮತ್ತು ಪೊಲೀಸರು ಒಳಗೆ ಬಂದ ತಕ್ಷಣ ಆ 4ರನ್ನು ಬಂಧಿಸಿದರು. ನಾನು ಹೊರಗೆ ಬಂದಾಗ ನನ್ನ ದೇವರಾಣಿ ಮತ್ತು ಜೇತಾನಿ, ಅತ್ತಿಗೆ ಇನ್ನೂ ಪ್ರಜ್ಞೆ ತಪ್ಪಿದವರಂತೆ ಕಂಗಾಲಾಗಿ ನಿಂತಿದ್ದರು. ಅಸಲಿಗೆ ಪೊಲೀಸರು ಇಲ್ಲಿಗೆ ಹೇಗೆ ಬಂದರು ಎಂಬುದು ನಮ್ಮಲ್ಲಿ ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಆ 4 ದರಿದ್ರರು ಕೂಡ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾ ಪೊಲೀಸರಿಗೆ ಇದೆಲ್ಲ ಹೇಗೆ ತಿಳಿಯಿತು ಎಂಬ ಪ್ರಶ್ನೆಯ ನೋಟದಿಂದ ನೋಡುತ್ತಿದ್ದರು.
ನಾನು ತಕ್ಷಣವೇ ಪೊಲೀಸರಿಗೆ ಈ ಮನೆಯಲ್ಲಿ ಇವರು ಎಂತಹ ಅಸಹ್ಯಕರ ಆಟವಾಡುತ್ತಿದ್ದಾರೆ ಎಂಬ ಪೂರ್ಣ ಸತ್ಯವನ್ನು ತಿಳಿಸಿದೆ. ನಾನು ಪೊಲೀಸರನ್ನು ಕೇಳಿದೆ, ನಿಮಗೆ ಇದೆಲ್ಲದರ ಬಗ್ಗೆ ಮಾಹಿತಿ ಹೇಗೆ ಸಿಕ್ಕಿತು ಎಂದು. ಅದಕ್ಕೆ ಅವರು ಹೇಳಿದರು, ಇದಕ್ಕಾಗಿ ನೀವು ನಿಮ್ಮ ಅತ್ತೆಯವರಿಗೆ ಧನ್ಯವಾದ ಹೇಳಬೇಕು, ಏಕೆಂದರೆ ಅವರೇ ಸರಿಯಾದ ಸಮಯದಲ್ಲಿ ನಮಗೆ ಫೋನ್ ಮಾಡಿ ಎಲ್ಲವನ್ನೂ ತಿಳಿಸಿದರು. ನಾವು ಬರುವುದು ಸ್ವಲ್ಪ ತಡವಾಗಿದ್ದರೂ ಇಂದು ನಿಮ್ಮ ಗತಿ ಏನಾಗುತ್ತಿತ್ತೋ ತಿಳಿಯದು. ನಾನು, ನನ್ನ ಜೇತಾನಿ ಮತ್ತು ದೇವರಾನಿ ಅಷ್ಟೇ ಏಕೆ ಆ ನಾಲ್ವರು ಕೂಡ ಅತ್ತೆಯ ಹೆಸರನ್ನು ಕೇಳಿ ವಿಪರೀತವಾಗಿ ಆಶ್ಚರ್ಯಗೊಂಡೆವು. ನನ್ನ ಅತ್ತೆಯೇ ಪೊಲೀಸರನ್ನು ಕರೆಸಿ ನನ್ನ ಜೀವನ ಉಳಿಸಿದರು ಎಂಬುದನ್ನು ನನಗಂತೂ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ತಕ್ಷಣವೇ ಓಡಿ ಅವರ ಹತ್ತಿರ ಹೋಗಿ ಅವರ ಪಾದಗಳನ್ನು ಹಿಡಿದು ಕುಳಿತುಕೊಂಡೆ. ನನ್ನ ಅತ್ತೆ ನನ್ನ ತಲೆಯ ಮೇಲೆ ಕೈ ಸವರುತ್ತಾ ಹೇಳಿದರು, ಮಗಳೇ, ನಾನು ಬದುಕಿರುವ ಹೆಣವಲ್ಲ. ಆದರೆ ಇದೆಲ್ಲವನ್ನೂ ನೋಡಿ ನೋಡಿ ನಾನು ನನ್ನನ್ನು ಬದುಕಿರುವ ಹೆಣವನ್ನಾಗಿ ಮಾಡಿಕೊಂಡಿದ್ದೆ. ಆದರೆ ಇಂದು ನಿನ್ನ ನೋವನ್ನು ನೋಡಿ ನನಗೆ ನನ್ನನ್ನು ತಡೆಯಲಾಗಲಿಲ್ಲ. ನಾನು ಭಗವಂತನಲ್ಲಿ ಪ್ರಾರ್ಥಿಸಿದೆ, ಯಾವುದಾದರೂ ಒಂದು ದಾರಿ ತೋರಿಸು ಎಂದು, ಮತ್ತು ಇಂದು ನನ್ನ ಪ್ರಾರ್ಥನೆಯನ್ನು ದೇವರು ಸ್ವೀಕರಿಸಿದ್ದಾನೆ. ಇಂದು ನನ್ನ ಪತಿ ನಿನ್ನ ಜೊತೆ ಇದೆಲ್ಲವನ್ನೂ ಮಾಡಲು ಕೊಠಡಿಯಿಂದ ಹೊರಗೆ ಹೋದಾಗ ಆಕಸ್ಮಿಕವಾಗಿ ಅವನ ಮೊಬೈಲ್ ಫೋನ್ ನನ್ನ ಬಳಿಯೇ ಮರೆತು ಹೋಗಿತ್ತು. ಅದನ್ನು ಕಂಡ ತಕ್ಷಣ ನಾನು ಪೊಲೀಸರಿಗೆ ಫೋನ್ ಮಾಡಿ ಎಲ್ಲವನ್ನೂ ತಿಳಿಸಿದೆ. ಇಷ್ಟು ವರ್ಷಗಳಿಂದ ನನ್ನ ದೊಡ್ಡ ಸೊಸೆಯ ಜೊತೆ ಇದೆಲ್ಲ ನಡೆಯುತ್ತಿರುವುದನ್ನು ನಾನು ನೋಡುತ್ತಲೇ ಇದ್ದೆ. ಆದರೆ ಅವಳ ಜೀವನವನ್ನು ಉಳಿಸಲು ನನಗೆ ಎಂದಿಗೂ ಅಂತಹ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಇಂದು ನನಗೆ ಆ ಅವಕಾಶ ಸಿಕ್ಕಾಗ ನನ್ನ ಮಗಳಂದಿರನ್ನು ಉಳಿಸಲು ನಾನು ನಿರ್ಧರಿಸಿದ್ದೆ. ಇದರ ನಂತರ ಪೊಲೀಸರು ಅವರೆಲ್ಲರನ್ನೂ ಹಿಡಿದುಕೊಂಡು ಹೋದರು. ನಂತರ ನಮ್ಮ ಸಾಕ್ಷ್ಯಾಧಾರಗಳ ಮೇಲೆ ಆ ನಾಲ್ವರಿಗೂ ಶಿಕ್ಷೆಯಾಯಿತು. ಇಂದು ನನ್ನ ದೇವರಾನಿ ಮತ್ತು ಜೇತಾನಿಯ ವಿಚ್ಛೇದನ ನಮ್ಮ ಪತಿಗಳಿಂದ ಆಗಿದೆ. ನನ್ನ ಎರಡನೇ ಮದುವೆ ಮಾಡಲು ನನ್ನ ತಂದೆ ತಾಯಿ ಈಗ ಹುಡುಗನನ್ನು ಹುಡುಕುತ್ತಿದ್ದಾರೆ. ನನ್ನ ದೇವರಾನಿಯ ಎರಡನೇ ಮದುವೆ ಈಗಾಗಲೇ ಆಗಿದೆ. ನನ್ನ ಜೇತಾನಿಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಮತ್ತು ಅವರು ನಮ್ಮ ಅತ್ತೆಯನ್ನು ಒಬ್ಬಂಟಿಯಾಗಿ ಬಿಡಲು ಇಷ್ಟಪಡಲಿಲ್ಲ. ಅವರಿಬ್ಬರಿಗೂ ಯಾವುದೇ ಆಸರೆ ಇರಲಿಲ್ಲ. ಹಾಗಾಗಿ ಈಗ ಅವರಿಬ್ಬರೂ ಒಬ್ಬರಿಗೊಬ್ಬರು ಆಸರೆಯಾಗಿದ್ದಾರೆ ಮತ್ತು ಒಂದೇ ಜೊತೆಗೆ ವಾಸಿಸುತ್ತಿದ್ದಾರೆ. ನಾನು ಮತ್ತು ನನ್ನ ದೇವರಾನಿ ಆಗಾಗ್ಗೆ ಅವರನ್ನು ಭೇಟಿ ಮಾಡಲು ಹೋಗುತ್ತಿರುತ್ತೇವೆ. ನಾನು ನನ್ನ ತಂದೆಗೆ ಹೇಳಿದ್ದೇನೆ, ಈ ಬಾರಿ ನೀವು ನನಗಾಗಿ ಸಂಬಂಧ ನೋಡುವಾಗ ತುಂಬಾ ಚೆನ್ನಾಗಿ ವಿಚಾರಿಸಿ ಮತ್ತು ತನಿಖೆ ನಡೆಸಿ, ಏಕೆಂದರೆ ಮೊದಲ ಬಾರಿಯೇ ನೀವು ಎಲ್ಲವನ್ನೂ ಸರಿಯಾಗಿ ವಿಚಾರಿಸಿದ್ದರೆ ನನ್ನ ಜೊತೆ ಇದೆಲ್ಲ ನಡೆಯುತ್ತಿರಲಿಲ್ಲ ಎಂದು. ಈ ಪ್ರಪಂಚದಲ್ಲಿ ಎಂತೆಂತಹ ಜನರು ಮತ್ತು ಕುಟುಂಬಗಳಿರುತ್ತವೆ ಎಂಬುದನ್ನು ನಾವು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಎಚ್ಚರಿಕೆಯಿಂದ ಇರುವುದು ತುಂಬಾ ಅಗತ್ಯ. ಗೆಳೆಯರೇ, ಮದುವೆಯ ನಿರ್ಧಾರವನ್ನು ತುಂಬಾ ಯೋಚಿಸಿ ತೆಗೆದುಕೊಳ್ಳಬೇಕು, ಏಕೆಂದರೆ ಇದು ಜೀವನ ಪರ್ಯಂತದ ನಿರ್ಧಾರವಾಗಿರುತ್ತದೆ. ಹೆಚ್ಚಾಗಿ ಆರಂಭದಲ್ಲಿ ಎಲ್ಲವೂ ತುಂಬಾ ಚೆನ್ನಾಗಿ ಕಾಣಿಸುತ್ತದೆ, ಆದರೆ ಯಾರು ಎಂತವರು ಎಂಬುದು ಕೆಲವು ದಿನಗಳು ಕಳೆದ ನಂತರವೇ ತಿಳಿಯುತ್ತದೆ. ಆದ್ದರಿಂದ ಯಾರೊಂದಿಗಾದರೂ ಸಂಬಂಧ ಬೆಳೆಸುವ ಮೊದಲು ಅವರನ್ನು ಪರೀಕ್ಷಿಸಲು ಮತ್ತು ವಿಚಾರಿಸಲು ಯಾವುದೇ ಅವಸರ ಮಾಡಬೇಡಿ. ಹಾಗಾದರೆ ಗೆಳೆಯರೇ, ನಾನು ಬರೆದ ಈ ಕಥೆ ನಿಮಗೇನನ್ನಿಸಿತು ಎಂಬುದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಪ್ಲೀಸ್ ಈ ಕಥೆಯನ್ನು ಜಾಸ್ತಿ ಶೇರ್ ಮತ್ತು ಲೈಕ್ ಮಾಡಿ. ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ. ಜೊತೆಗೆ ನೀವು ಇಷ್ಟಪಟ್ಟರೆ ನನಗೆ ಸೂಪರ್ ಥ್ಯಾಂಕ್ಸ್ ಕೂಡ ನೀಡಬಹುದು. ಮತ್ತು ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇದರಿಂದ ಮುಂದೆಯೂ ನಾನು ನಿಮಗೆ ಇಂತಹ ಉತ್ತಮ ಕಥೆಗಳನ್ನು ಹೇಳುತ್ತಿರಲು ಸಾಧ್ಯವಾಗುತ್ತದೆ. ಧನ್ಯವಾದಗಳು.